सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये. ನೆನಪು ಮಾಡ್ಕೊಳ್ತಾ ಇದ್ವಿ. ಸುಮುಖ ಅಂದ್ರೆ ಅನುಗ್ರಹ ಅನ್ನುವ ಅರ್ಥ ಇದೆ. ಎಲ್ಲ ಸುಮುಖವಾಗಾದರೆ ಅಂತೇವೆ ನಾವು. ಅಂದ್ರೆ ಸುಸೂತ್ರವಾಗಿ, ಅಂದ್ರೆ ಯಾವ ಅಡಚಣೆ ಇಲ್ಲದೆ, ಆ ರೀತಿ ತಾಯಿಯ ಕೇವಲ ನಾವು ಯಾವುದನ್ನ ಸಿಂಧೂರಾರುಣದಲ್ಲಿ ನೆನಪು ಮಾಡ್ಕೊಳ್ತೇವೆ, ಅಂಬಿಕಾಂ ಅಂಬ್ ಅಂತ ಆ ತಾಯಿಯ ಒಂದು ಸ್ಮರಣೆ ಮಾತ್ರದಿಂದ ಯಾವ ಒಂದು ರೂಪ ನಮ್ಮ ಕಣ್ಮನಸ್ಸಿನಲ್ಲಿ ಬರುತ್ತೆ, ಯಾವ ತಾಯಿಯ ಮುಖಾರವಿಂದ ನಮ್ಮ ಮನಸ್ಸೊಳಗೆ ಬರುತ್ತೆ, ಅದು ಏನನ್ನ ಮಾಡುತ್ತಪ್ಪ ಅಂತ ಕೇಳಿದ್ರೆ ಎಲ್ಲವನ್ನ ಸುಸೂತ್ರವಾಗಿ ನೆರವೇರಿಸುತ್ತೆ. ಆದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಣ್ಣು ಬಿಡುವ ಮೊದಲಿಗೆ ಏನು ಹೇಳಿಕೊಳ್ತೇವೆ, ಕರಾಗ್ರೆ ವಸತೆ ಲಕ್ಷ್ಮಿ. ಅದರಂತೆ ಅಮ್ಮ ನಿನ್ನ ಮುಖಾರವಿಂದವನ್ನ ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ. ಅದಷ್ಟು ಮಾಡಿಕೊಂಡ್ರೆ ಸಾಕು. ಈಗ ಹೇಳಿದಂತೆ ಧ್ಯಾಯತ್ ಅಂಬಿಕಾಂ ಅಂತ ಆ ಅಂಬಿಕಾ ಎನ್ನುವ ಭಾವ ಮನಸ್ಸೊಳಗೆ ತುಂಬಿಕೊಂಡ್ರೆ ಅವತ್ತು ಎಲ್ಲವೂ ಕೂಡ ಸುಮುಖವೇ, ಸುಸೂತ್ರವೇ. ಏನೋ ಬರಬಾರದ ಅಡಚಣೆಗಳು ಬರೋದಾಗಿದ್ರೂ ಕೂಡ ಅದು ನಿವಾರಣೆಯಾಗುವ ಸಾಧ್ಯತೆ ಇರುತ್ತೆ. ಆ ರೀತಿ ದೇವಿಯ ಒಂದು ಮುಖ ಎಲ್ಲ ರೀತಿಯ ಅನುಗ್ರಹವನ್ನ ಮಾಡುವಂಥದ್ದಾಗಿದ್ದು, ಸುಂದರವಾದುದಾಗಿದ್ದು, ಜ್ಞಾನಮಯವಾದುದಾಗಿದ್ದು, ತೇಜೋಮಯವಾದುದಾಗಿದ್ದು, ಸಕಲ ವಿಧ ಅನುಗ್ರಹವನ್ನ ಕೊಡುವಂಥದ್ದು ಅನ್ನುವುದನ್ನ ಭಾವಿಸಿಕೊಳ್ತಾ ಈಗ ನಳಿನಿ. ನಳಿನಿ ಅಂದ್ರೆ ಗೊತ್ತಿದೆ, ಕಮಲ. ಕಮಲವನ್ನ ಈಗ ತಾನೇ ನಾವು ಹೇಳಿದ್ವಿ ಮುಖಾರವಿಂದ ಅಂತ. ಸಾಮಾನ್ಯವಾಗಿ ಪರಮಾತ್ಮನ ಎಲ್ಲ ಅವಯವಗಳನ್ನ ನಯನಾರವಿಂದ ಹೇಳ್ತೇವೆ, ಪಾದಾರವಿಂದ, ಕರಾರವಿಂದ, ಹಸ್ತಾರವಿಂದ, ಹೀಗೆ ಪರಮಾತ್ಮನ ಅವಯವಗಳನ್ನ ಕಮಲಕ್ಕೆ ಹೋಲಿಸೋದು ಒಂದು ಪದ್ಧತಿ ಇದೆ. ಆದ್ರಿಂದ ಕರ, ಚರಣ, ಮುಖ, ನೇತ್ರಾದಿ ಅವಯವಾನಾಂ, ಕೈ, ಕರ, ಚರಣ, ಮುಖ, ನೇತ್ರ ಇದೇ ಮೊದಲಾದ ಅವಯವಗಳನ್ನ ಕಮಲದ ಒಂದು ಭಾವದಲ್ಲಿ ಭಾವಿಸೋದು. ಕಮಲ ರೂಪತ್ವಾತ್ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಕಮಲದ ರೂಪದಲ್ಲಿದೆ. ಹಾಗಾದ್ರೆ ಕಮಲ ಅಂದ್ರೆ ಏನು ಅಂದ್ರೆ, ಕಮಲವನ್ನ ನಾವು ನೋಡ್ಕೊಂಡಿದ್ದೇವೆ ಪುಷ್ಕರ ಅಲ್ಲೆಲ್ಲ ಬಂದಾಗ. ಮೊದಲು ಕಮಲದ ಸ್ವರೂಪ ಏನು? ಅರಳುವಿಕೆ, ಅಂದ್ರೆ ವಿಕಾಸಗೊಳ್ಳುವಿಕೆ. ಮತ್ತೆ ಇನ್ನೇನಿದೆ? ಕಮಲದಿಂದ ನಮಗೆ ಉಂಟಾಗುವಂಥದ್ದು ತಂಪು, ಕಮಲದಿಂದ ನಮಗೆ ದೊರಕುವುದು ಜ್ಞಾನ. ಆ ರೀತಿಯಾಗಿ ಕಮಲ ನಮ್ಮನ್ನ ಮತ್ತೆ ಶಾಂತಿ, ಆನಂದ, ನೆಮ್ಮದಿ. ಈಗ ನೋಡ್ಕೊಳ್ಳಿ, ಯಾವುದರಿಂದ ಈಗ ತಾನೇ ಸುಮುಖಿ ಅಂದ್ವಿ. ತಾಯಿಯ ಮುಖಾರವಿಂದದ ದರ್ಶನದಿಂದ ನಮಗೇನಾಯ್ತು? ಎಲ್ಲ ಕೆಲಸಗಳು ಸುಮುಖವಾಗಿ ನೆರವೇರಿತು. ಮತ್ತೇನಾಯ್ತು? ಹಾಗೆ ನೆರವೇರಿದ ಮೇಲೆ ಸಹಜ ಆನಂದ. ಏನಾದ್ರೂ ಒಂದ್ ಸಣ್ಣ ಅಡ್ಡ ಬಂದ್ರೆ, ಎಲ್ಲ ಆಗಿ ಒಂದ್ ಸಣ್ಣ ಅಡ್ಡ ಇದ್ರೆ ಕುರುಕುರು ಶುರುವಾಗುತ್ತೆ ಅಲ್ವೇ? ಎಲ್ಲ ಚೆನ್ನಾಗಾಗಿದ್ರು. ಹಾಗಿರುವಾಗ ಒಂದು ಎಲ್ಲ ರೀತಿಯ ಒಂದು ಸುಮುಖತೆಯಿಂದ ಕಾರ್ಯ ನೆರವೇರಿದ ಮೇಲೆ ಆನಂದ ಸಹಜವಾಗಿ ಇದ್ದೇ ಇದೆ. ಆನಂದ ಇದ್ದಾಗ ಶಾಂತಿ ಇದೆ, ನೆಮ್ಮದಿ ಇದೆ. ಆದ್ರಿಂದ ತಾಯಿಯ ಅವಯವಗಳನ್ನ ಇವುಗಳ ಜೊತೆಯಲ್ಲಿ ಹೋಲಿಸುವುದರ ಮೂಲಕ ನಾವು ಏನನ್ನ ಭಾವಿಸ್ತಾ ಇದ್ದೇವೆ? ಮೊದಲಿಗೆ ನಮ್ಮ ಹೃದಯ, ಮನಸ್ಸು, ಬುದ್ಧಿ, ಇಂದ್ರಿಯಗಳ ವಿಕಾಸದಿಂದ ಏನನ್ನ ಪಡಿತೇವೆ? ಔದಾರ್ಯವನ್ನ, ವೈಶಾಲ್ಯವನ್ನ ಅಲ್ವೇ? ವಿಕಾಸ ಅಂದ್ರೆ ಆ ಎಲ್ಲ ತತ್ವವನ್ನ ತೋರಿಸುತ್ತೆ. ಆದ್ರಿಂದ ತಾಯಿಯ ಸ್ಮರಣೆ ನಮ್ಮ ಹೃದಯ, ಮನಸ್ಸು, ಬುದ್ಧಿ, ಇಂದ್ರಿಯಗಳ ವಿಕಾಸವನ್ನ ಹೇಳುತ್ತೆ. ಅದರಿಂದ ನಮ್ಮೊಳಗೆ ವೈಶಾಲ್ಯ, ಔದಾರ್ಯ ಮೊದಲಾದ ಸದ್ಗುಣಗಳ ಬೆಳೆಯುವಿಕೆಯನ್ನ ತೋರಿಸುತ್ತೆ. ಅದರ ಜೊತೆಯಲ್ಲಿ ದೇವಿಯ ಒಂದು ಅವಯವಗಳ ಸ್ಮರಣೆಯಿಂದ ನಮಗೆ ಶಾಂತಿ, ನೆಮ್ಮದಿ, ತೃಪ್ತಿ, ಸಂತೋಷ ಈ ಎಲ್ಲವೂ ದೊರಕುತ್ತೆ. ಆದ್ರಿಂದಲೇ ಪ್ರಾತಸ್ಮರಾಮಿ ಲಲಿತಾ ವದನಾರವಿಂದಂ. ಯಾಕೆ ಬೆಳಗ್ಗೆ ಎದ್ದು ನಾವು ದೇವಿಯ ಸ್ಮರಣೆಯನ್ನ ಮಾಡೋದು? ಆ ವದನಾರವಿಂದ, ಸುಮುಖವಾದ ವದನಾರವಿಂದಗಳ ಸ್ಮರಣೆಯಿಂದ ನಮಗೆ ಎಲ್ಲವೂ ಕೂಡ ಮಂಗಳಮಯವಾಗಬೇಕು. ಅದಕ್ಕಾಗಿಯೇ ಎಲ್ಲ ದೇವರದು ಪ್ರಾತಸ್ಮರಣೆ ಇದೆ.
ಒಂದೇ ದೇವರಲ್ಲ, ರಾಮರ ಪ್ರಾತಸ್ಮರಣೆ ಇದೆ, ವಿಷ್ಣು ಪ್ರಾತಸ್ಮರಣೆ ಇದೆ, ಎಲ್ಲ ದೇವರಿಗೆ ಪ್ರಾತಸ್ಮರಣೆ ಇದೆ. ಅವರವರ ಇಷ್ಟ ರೂಪದಲ್ಲಿ ಆ ಪ್ರಾತಸ್ಮರಣೆ ಎಲ್ಲಿದ್ರೂ ಕೂಡ, ಈಗ ನಾವು ಹೇಳಿದ್ವಲ್ಲ, ಕರ ಚರಣ ಮುಖ ನಯನಾದಿ ಅವಯವಾನಾಂ ಕಮಲ ರೂಪತ್ವಾತ್, ಅವುಗಳನ್ನ ಕಮಲದ ಭಾವದಿಂದ ನಾವು ಭಾವಿಸಿಕೊಳ್ಳೋದು. ಯಾಕಪ್ಪ ಅಂದ್ರೆ ದೇವರ ಯಾವುದನ್ನಾದ್ರೂ ನೋಡ್ಲಿ, ಲಲಿತೆಯಲ್ಲಿ ನಾವು ಭುಜವನ್ನ, ಹಸ್ತವನ್ನ ಎಲ್ಲವನ್ನ ಹೇಳಿಕೊಂಡು ಬಂದಿದ್ದೇವೆ, ಎಲ್ಲ ಏನೇನು ಮಾಡುತ್ತೆ ಅಂತಾನು ಹೇಳಿದ್ದೇವೆ. ಆ ರೀತಿ ಇರುವಂತಹ ದೇವಿಯ ಆ ಅವಯವಗಳಿಂದ ನಮಗೆ ದೊರಕೋದೇನಪ್ಪ? ಶಾಂತಿ, ನೆಮ್ಮದಿ, ಸುಖ, ಸಂತೋಷ. ಅದನ್ನ ನೀನು ಯಾವುದನ್ನು ಬೇಕಾದ್ರೂ, ಕಣ್ಣನ್ನು ಬೇಕಾದ್ರೂ ನೋಡು, ಪರಿಪೂರ್ಣ ಮುಖವನ್ನು ಬೇಕಾದ್ರೂ ನೋಡು, ಕೇವಲ ಅಭಯ ಹಸ್ತವನ್ನೋ ಅಥವಾ ವರದ ಹಸ್ತವನ್ನೋ, ಆ ಹಸ್ತವನ್ನಾದ್ರೂ ನೋಡು, ಪಾದವನ್ನಾದ್ರೂ ನೋಡು, ಚರಣಾರವಿಂದಗಳು ಎಲ್ಲಕ್ಕೆ ಆಶ್ರಯವನ್ನ ಕೊಡುವಂಥದ್ದು. ಯಾವುದನ್ನಾದ್ರೂ ನೋಡು, ಅದು ನಿನಗೆ ನೆಮ್ಮದಿಯನ್ನ ಕೊಡುತ್ತೆ, ಶಾಂತಿಯನ್ನ ಕೊಡುತ್ತೆ. ಅದು ನಿನ್ನ ಹೃದಯದ ಒಂದು ಭಾವವನ್ನು ವಿಕಾಸಗೊಳಿಸುತ್ತೆ ಅನ್ನುವುದನ್ನ ಮೊದಲನೆಯದಾಗಿ ನಾವು ಈ ಕಮಲದ ಕಲ್ಪನೆಯಿಂದ, ನಳಿನಿ ಅಂದಾಗ ತಾಯಿ ಕಮಲದ ರೂಪದಲ್ಲಿದ್ದುಕೊಂಡು ಅವಳ ಕಣ್ಣು, ಕೈ ಇತ್ಯಾದಿಗಳ ಮುಖ ಎಲ್ಲವೂ ಕಮಲದ ಭಾವದೊಡಗೂಡಿದೆ ಅನ್ನೋದನ್ನ ಪರಿಭಾವಿಸ್ತಾ ನಾವು ದೇವಿಯನ್ನ ಸ್ಮರಿಸಿಕೊಳ್ಳೋದು. ಅದರಿಂದ ಪ್ರಾತಸ್ಮರಾಮಿ ಲಲಿತಾ ವದನಾರವಿಂದಂ ಬಿಂಬಾಧರಂ ಪೃಥುಲ ಮೌಕ್ತಿಕ ಶೋಭಿನಾಸಂ ಇತ್ಯಾದಿಯಾಗಿ ಆ ದೇವಿಯ ಸ್ವರೂಪವನ್ನ ನಾವು ಭಾವಿಸಿಕೊಳ್ಳುವಂಥದ್ದು. ಇನ್ನು ನಳಿನಿ ಅಂದ್ರೆ ನಳಿನಿ ಮತ್ತು ನಂದಿನಿ ಈ ಎಲ್ಲವನ್ನು ಗಂಗೆ ಎನ್ನುವುದಾಗಿ, ಗಂಗೆಗೆ ಸಮಾನ ಪದವಾಗಿ ಬಳಸ್ತಾರೆ. ಈಗ ಹಿಂದೆ ಕೂಡ ನಾವು ದೇವಿಯನ್ನ ಗಂಗೆಯ ಜೊತೆಯಲ್ಲಿ ಹೇಳಿಕೊಂಡಿದ್ದೇವೆ. ಈಗ 2 ನಾಮಗಳ ಹಿಂದೆ ಹೇಳುವಾಗ, ಈಗ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ, ಯಾವ ದೇವಿ ವಿಷ್ಣುವಿನ ಪಾದದಿಂದ ಬಂದಿದ್ದಾಳೋ ಅವಳು ಏನಾಗಿದ್ದಾಳೆ? ನಂದಿನಿ, ನಳಿನಿ, ಸೀತಾ ಈ ಎಲ್ಲ ನಾಮಗಳಿಂದ ಅವಳು ಕರೆಯಲ್ಪಡ್ತಾಳೆ. ಯಾವ ದೇವಿ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ, ವಿಷ್ಣುವಿನ ಪಾದದಿಂದ ಜನಿಸಿ ಬಂದಿದ್ದಾಳೋ ಅವಳೇ ನಂದಿನಿ, ನಳಿನಿ, ಸೀತಾ, ಮಾಲಿನಿ ಮತ್ತೆ ಆಪಗ, ತ್ರಿಪಥಗ ಈ ಎಲ್ಲ ನಾಮಗಳಿಂದ ಕರೆಯಲ್ಪಡ್ತಾಳೆ. ಆದ್ರಿಂದ ಈಗ ದೇವಿ ಯಾವ ರೂಪದಿಂದ ನಮಗೆ ತಂಪು ಕೊಡ್ತಾ ಇದ್ದಾಳೆ? ಕಮಲ ರೂಪದಿಂದ ತಂಪಲ್ಲದೆ ಗಂಗಾ ರೂಪದಿಂದಲೂ ಕೂಡ ನಮಗೆ ತಂಪನ್ನ ಕರುಣಿಸ್ತಾ ಇದ್ದಾಳೆ. ಗಂಗೆ ಹೇಗೆ 3 ಲೋಕಗಳನ್ನ ವ್ಯಾಪಿಸಿಕೊಂಡು ಎಲ್ಲೆಲ್ಲೂ ಇರುವ ಈ ಪಾಪಿಗಳ ತಾಪವನ್ನ ದೂರ ಮಾಡಿ ಅವಳು ನೆಮ್ಮದಿಯನ್ನ ಕೊಡ್ತಾಳೋ, ಹಾಗೆ ದೇವಿ ನಮ್ಗೆ ನೆಮ್ಮದಿಯನ್ನ ಕೊಡುವವಳಾಗಿದ್ದಾಳೆ. ಆದ್ರಿಂದ ಇವಳು ನಳಿನಿ. ಇನ್ನು ನಳಿನಿ ಅಂದ್ರೆ ಪರಮ ಪವಿತ್ರ. ನಳಿನಿ ಅನ್ನುವ ಶಬ್ದಕ್ಕೆ ಅತ್ಯಂತ ಪಾವಿತ್ರ್ಯ ಅನ್ನುವ ಅರ್ಥ ಇದೆ. ಆಗ ಏನಾಯ್ತು? ಪಾವಿತ್ರ್ಯ ಅನ್ನುವುದನ್ನು ನಾವು ಭಾವಿಸಿದಾಗ ದೇವಿಯ ನಳಿನಿ ಅನ್ನುವ ನಾಮವನ್ನ ಹೇಳಿಕೊಂಡ್ರೆ ಸಾಕು, ನಮ್ಮೊಳಗೆ ಆ ಪಾವಿತ್ರ್ಯ ಭಾವ ವಿಕಾಸಗೊಳ್ಳುತ್ತೆ. ಆದ್ರಿಂದ ಆ ಪಾವಿತ್ರ್ಯ ಭಾವದ ವಿಕಾಸವನ್ನ ನಾವೀಗ ಪರಿಭಾವಿಸಿಕೊಳ್ಬೇಕು. ಹಾಗೆ ದೇವಿಯ ಆ ಪಾವಿತ್ರ್ಯವನ್ನ ನೆನಪು ಮಾಡಿಕೊಳ್ತಾ, ದೇವಿಯಿಂದ ಈಗ ನಾವು ಇಷ್ಟು ನಾಮಗಳಲ್ಲಿ ಹೇಳಿಕೊಂಡಿರೋದೇ ಅದು. ದೇವಿಯ ನಾಮವನ್ನು ಸ್ಮರಿಸೋದ್ರಿಂದ ಈ ಯಾವ ನಾಮ? ರಾಜರಾಜಾರ್ಜಿತ ಇಂದ ಇಲ್ಲಿ ಸೂಕ್ಷ್ಮ ರೂಪಿಣಿವರೆಗೆ ದೇವಿ ಪೂರ್ಣಾನುಗ್ರಹವನ್ನ ಕರುಣಿಸ್ತಾಳೆ. ದೇವಿಯ ಪರಿಪೂರ್ಣ ಕೃಪೆ ಎನ್ನುವುದು ನಮಗೆ ಇದೆ ಅನ್ನುವುದಕ್ಕೋಸ್ಕರನೇ ಇದನ್ನ ನಾವೀಗ ಪ್ರತಿದಿನ ಪಾರಾಯಣ ಮಾಡ್ತಾ ಇರೋದು. ಆದ್ರಿಂದ ಇಲ್ಲಿ ನಳಿನಿ ಆಗಿ ಆ ದೇವಿ ಏನು ಮಾಡ್ತಾ ಇದ್ದಾಳೆ? ನಮಗೆ ಪರಿಪೂರ್ಣವಾದ ಕೃಪೆಯನ್ನ, ಪಾವಿತ್ರ್ಯವನ್ನ ಕರುಣಿಸಿಕೊಡುವವಳಾಗಿದ್ದಾಳೆ. ಆದ್ರಿಂದ ಅವಳು ಈ ದೇವಿಯನ್ನ, ಯಾವ ದೇವಿಯನ್ನ ಈಗ ನಾವು ಹೇಳ್ತಾ ಇದ್ದೇವೆ, ಗಂಗಾ, ನಂದಿನಿ, ನಳಿನಿ ಇತ್ಯಾದಿ ನಾಮಗಳಿಂದ ಕೂಡಿದ ಗಂಗೆಯನ್ನಾಗಲಿ ಅಥವಾ ಈ ಮುಖ ನಳಿನಿ ಅನ್ನುವ ದೇವಿಯ ನಾಮವನ್ನಾಗಲಿ ಸ್ಮರಣೆ ಮಾಡಿದ್ರೆ ಗಂಗಾ ಸ್ನಾನದ ಫಲ ಅಂತ ಇದೆ. ಆದ್ರಿಂದ ಗಂಗೆಗೆ ಹೋಗಿ ನಾವು ಸ್ನಾನ ಮಾಡಕ್ಕಾಗದೇ ಇರ್ಬೋದು, ನಳಿನಿ ಅಂತ ಹೇಳಿ ಸ್ನಾನ ಮಾಡಿದರೆ ಅಥವಾ ನಳಿನಿ ಅಂತ ನೆನಪಿಸ್ಕೊಂಡ್ರೆ ಅದು ನಮ್ಮನ್ನ ಗಂಗಾ ಸ್ನಾನದ ಫಲದಿಂದ ಕೂಡಿಸಿ ನಮ್ಮನ್ನ ಪರಮ ಪವಿತ್ರಗೊಳಿಸುತ್ತೆ ಅನ್ನುವುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಈಗ ಇಷ್ಟೆಲ್ಲ ನೋಡಿ, ಇದೆಲ್ಲ ಹೇಳುವಾಗ ಯಾವುದೊಂದಾದ್ರೂ ಪ್ರಯತ್ನ ಮಾಡ್ಬೇಕಷ್ಟೇ. ದಿನ ನಾವು ಸ್ನಾನ ಮಾಡೇ ಮಾಡ್ತೀವಿ, ಎದ್ದಾಗ ಒಂದು ಸಲ ಅಮ್ಮ ಸುಮುಖಿ ಅಷ್ಟೇ ನೆನಪು ಮಾಡ್ಕೊಂಡ್ರೆ ನಮ್ಗೇನ್ ನಷ್ಟ ಆಯ್ತು?
ಲಾಭ ಆಯ್ತೋ ಬಿಡ್ತೋ, ನಷ್ಟ ಆಯ್ತಾ ಆದರೆ ನಮಗ್ ನೆನಪಾಗಲ್ಲ. ಎದ್ದಾಗ ನಮಗೆ ನೆನಪಾಗೋದೆಲ್ಲ ಅಡುಗೆ ಮನೆ ಅಥವಾ ಯಾರೋ ನಿನ್ನೆ ದಿವಸ ಬೈದಿದ್ದು, ಇಲ್ಲ ನಿನ್ನೆ ಯಾವುದೋ ನೆನಪಾಗತ್ತೆಯೇ ಹೊರತು ಎದ್ದ ತಕ್ಷಣ ಪ್ರಯತ್ನ ಪೂರ್ವಕವಾಗಿ ನಾವು ಅಮ್ಮ ಅಂತ ಸುಮುಖಿ ಅನ್ನೋದನ್ನ ನೆನೆಸ್ಕೊಂಡ್ರೆ, ಹಾಗೆ ನಳಿನಿ ಅನ್ನುವುದನ್ನ ನೆನೆಸ್ಕೊಂಡ್ರೆ ಅದು ನಮಗೆ ಪಾವಿತ್ರ್ಯವನ್ನ ಕೊಡುತ್ತೆ. ಅಂದಮೇಲೆ ಶುದ್ಧ ಸ್ನಾನ ಮಾಡಿದಂತೆ, ಗಂಗಾ ಸ್ನಾನ ಮಾಡಿದಂತೆ. ಅದನ್ನ ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಅದರ ಫಲ ದೊರಕುತ್ತೋ ಬಿಡುತ್ತೋ ಕಾಲಾನುಕ್ರಮದಲ್ಲಿ ಗೊತ್ತಾಗುತ್ತೆ. ಈ ನಾಮವನ್ನ ತಾಯಿ ಕೊಟ್ಟಿರೋದು ಯಾತಕ್ಕೆ? ಜೀವಿಗಳ ಉದ್ಧಾರಕ್ಕೆ. ಅದನ್ನ ನಾವು ಬಳಸ್ಕೊಳ್ಳದೆ ಇದ್ರೆ, ಉಪಯೋಗಿಸ್ಕೊಳ್ಳದೆ ಇದ್ರೆ, ಉದ್ಧಾರಕ್ಕೆ ಕೊಟ್ಟಿದ್ರು ಕೂಡ ನಾವು ಅದನ್ನು ಮಾಡಿಕೊಳ್ಳದೆ ಇದ್ರೆ ನಷ್ಟ ನಮಗೇನೆ, ದೇವಿಗೇನು ನಷ್ಟ ಇಲ್ಲ. ಈಗ ನಳಿನಿ ಅನ್ನುವಾಗ ನಳ ಎನ್ನುವ ರಾಜನಿಗೆ, ನಳ ಎನ್ನುವ ರಾಜ ಈ ದೇವಿಯ ಉಪಾಸನೆಯನ್ನ ಮಾಡಿ ಅವನು ಅತ್ಯಂತ ಪ್ರಸಿದ್ಧಿಯನ್ನ ಪಡೆದ ಅನ್ನುವುದು ಇದೆ. ಮತ್ತೆ ದೇವಿಯ ಸಾಯುಜ್ಯವನ್ನ ಪಡೆದ. ಆದ್ರಿಂದ ನಲಹ ಅಸ್ಯ ಅಸ್ತಿ ಇತಿ ನಳಿನಿ ಅನ್ನುವ ಅರ್ಥದಲ್ಲಿ, ಅಂದ್ರೆ ಯಾರೊಳಗೆ ನಳರಾಜನು ಲೀನನಾಗಿದ್ದಾನೋ ಅವನು ಅನ್ನುವ, ಅವಳು ಅನ್ನುವ ಅರ್ಥದಲ್ಲಿ. ಈಗ ನಳನಿಗೆ ದೇವಿಯಲ್ಲಿ ಒಂದಾಗುವ, ಸಾಯುಜ್ಯ ಪಡೆಯುವ ಸೌಭಾಗ್ಯ ಇದ್ದರೆ, ನಳನು ನಮ್ಮಂತೆ ಒಬ್ಬ, ನಾವು ರಾಜ ಅಲ್ಲದೆ ಇರಬಹುದು, ನಮಗೂ ಆ ಸೌಭಾಗ್ಯ ಸಿಕ್ಕಬಹುದು ತಾನೆ. ಆದ್ರಿಂದ ನಳಿನಿ ಅನ್ನುವುದನ್ನ ನಾವು ನೆನಪು ಮಾಡಿಕೊಳ್ಳೋದು ಒಳ್ಳೆಯದು ಅನ್ನುವುದಾಗಿ ಹೇಳ್ತಾ ಇದ್ದಾರೆ. ಮತ್ತೆ ನಳನ ಚರಿತ್ರೆ ನಮಗೆ ಗೊತ್ತಿದೆ. ನಳನ ಚರಿತ್ರೆಯನ್ನ ಮಹಾಭಾರತದಲ್ಲಿ ಬೃಹದಶ್ವಾದಿ ಋಷಿಗಳು ಯುಧಿಷ್ಠಿರನಿಗೆ ಹೇಳ್ತಾರೆ. ಯುಧಿಷ್ಠಿರ ತಾನು ಜೂಜಿನಿಂದ ಮಾಡಬಾರದ ಕೆಲಸ ಮಾಡಿ ತನ್ನ ತಮ್ಮಂದರಿಗೆ, ತನ್ನ ಪತ್ನಿಗೆ ಅಪಮಾನವಾಗುವಂತಹ ಒಂದು ಸ್ಥಿತಿ ತಂದುಬಿಟ್ಟೆ ಅಂತ ಕೊರಗುತ್ತಾ ಇರುವಾಗ ಆ ದುಃಖದಿಂದ ಬಾಧಿತನಾಗಿದ್ದಾನೆ. ಜೊತೆಯಲ್ಲಿ ವ್ಯಾಸರು ಬಂದು ಏನ್ ಮಾಡಿದ್ರು, ಅರ್ಜುನನನ್ನ ನೀವು ಹೀಗೆ ಕಾಲ ಕಳೆಯೋದು ಅರ್ಥ ಇಲ್ಲ, ಇವತ್ತಲ್ಲ ನಾಳೆ ದುರ್ಯೋಧನ ನಿಮ್ಮನ್ನ ಕರೆದು ನಿಮಗೆ ರಾಜ್ಯ ಕೊಡ್ತಾನೆ ಅನ್ನೋ ಯಾವ ಭರವಸೆ ಇಲ್ಲ. ಆದ್ರಿಂದ ನೀವು ಯುದ್ಧಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡೋದೇ ಹೆಚ್ಚು ಸೂಕ್ತಕರವಾದ್ದು ಅನ್ನುವುದಕ್ಕೆ ಅರ್ಜುನನನ್ನ ನೀನು ತಪಸ್ಸು ಮಾಡಕ್ ಹೋಗು, ಇದನ್ನ ಆಯುಧಗಳನ್ನು ಸಂಗ್ರಹ ಮಾಡು ಅಂತ ಕಳಿಸ್ಕೊಟ್ಟಿದ್ದಾರೆ. ಈಗ ಅರ್ಜುನ ಇಲ್ಲ ಅನ್ನುವ ದುಃಖ ಬೇರೆ ಯುಧಿಷ್ಠಿರನಿಗೆ. ಇಂಥ ಒಂದು ಸಂದರ್ಭದಲ್ಲಿ ಹೇಳುವಂಥ ಪ್ರಸಂಗ ಇದು. ಅಂದ್ರೆ ಹೇಗೆ ನಳ, ನಿಮಗೆ ಕಥೆ ಗೊತ್ತಿದೆ, ನಳನ ಒಂದು ಕಥಾಭಾಗ. ನಳ ಒಬ್ಬ ಸಾಧಾರಣ ರಾಜ ಅಲ್ಲ. ಯಾಕೆ ನಳನನ್ನ ಕೊಂಡಾಡ್ತಾರೆ ಅಂದ್ರೆ, ನಾವು ಭಾಗವತದಲ್ಲಿ ಕೆಲವು ರಾಜರ ಚರಿತೆಯನ್ನು ಕೇಳಿದ್ದೇವೆ. ಆ ರಾಜರುಗಳು ಸಾಧಾರಣ ರಾಜರಲ್ಲ, ದೇವಲೋಕದವರೆಗೆ ಹೋಗಿ ದೇವತೆಗಳಿಗೆ ಸಹಾಯ ಮಾಡಬಲ್ಲಂಥ ಖಟ್ವಾಂಗನಂತ ರಾಜ. ಎಷ್ಟು ಜನರ ರಾಜರ ಹೆಸರಿದೆ, ಅದರಲ್ಲಿ ಇವನು ಇಂದ್ರವಾಹನನಾದಂಥ ರಾಜ. ಇಂದ್ರನನ್ನ ಅದು ಕಕುತ್ಸ್ಥ ಅಂತ ಕರಿತೇವಲ್ಲ, ಅವನು ಇಂದ್ರನನ್ನ ವಾಹನವಾಗಿಟ್ಕೊಂಡು ದೇವತೆಗಳಿಗೆ ರಾಜ್ಯ ಕೊಡಿಸಿಕೊಟ್ಟ. ಅಂದ್ರೆ ಇಂದ್ರನೇ ಒಂದು ಗೂಳಿ ತರಹ ಬಂದ, ಇಂದ್ರನ ಗೂಳಿಯ ರೂಪದಲ್ಲಿ ಬಂದ ಇಂದ್ರನ ಬೆನ್ನ ಮೇಲೆ ಕೂತ್ಕೊಂಡು ದೇವತೆಗಳಿಗೆ ರಾಜ್ಯವನ್ನ ಕೊಡಿಸಿಕೊಟ್ಟ. ಈ ರೀತಿಯಾಗಿರುವಂತಹ ರಾಜರುಗಳ ಚರಿತೆಯನ್ನ ನಾವು ನೋಡಿದಾಗ, ರಾಜರುಗಳು ಭೂಲೋಕದಲ್ಲಿದ್ದರೂ ಕೂಡ ಅವರು ಅಪರಿಮಿತವಾದ ಪ್ರಭಾವವನ್ನ, ಮಹಿಮೆಯನ್ನ ಹೊಂದಿದ್ದವರು. ಅಂಥದರಲ್ಲಿ ನಳರಾಜನ ಮಹಿಮೆ ಇನ್ನೂ ಹೆಚ್ಚಿನದು, ಈ ರಾಜರುಗಳಿಗಿಂತ ಹೆಚ್ಚಿನದು. ಯಾಕೆಂದ್ರೆ ಇವನು ಅತ್ಯಂತ ಪುರಾತನ ಕಾಲದಲ್ಲಿದ್ದಂಥವನು ಎಂಬುದಾಗಿ ಹೇಳುತ್ತೆ. ನಳ ದೇವಾದಿದೇವತೆಗಳೆಲ್ಲರೂ ಕೂಡ ಅವನ ಕುರಿತು ಹೊಗಳಿಕೊಳ್ಳೋದು. ಪುರೂರವನ ವಿಚಾರ ಕೂಡ ಅಷ್ಟೇ. ಪುರೂರವನ ವಿಚಾರ ರಾಜಸಭೆಯಲ್ಲಿ, ಪುರೂರವ ಕೇಳಿದಿರಲ್ಲ, ಆದ್ರಿಂದ ಅವರ ಇದು ದೇವಸಭೆಯಲ್ಲಿ, ಇಂದ್ರಾದಿ ದೇವಸಭೆಯಲ್ಲಿ ವಾದ ವಿವಾದಗಳು ನಡೆಯುವಾಗ ಅವರಿಗೆ ಜಡ್ಜ್ಮೆಂಟ್ ಕೊಡೋದಕ್ಕೆ ಪುರೂರವನನ್ನ ಕರೆಸ್ತಾರೆ. ಅಂದ್ರೆ ಅಷ್ಟು ಮಟ್ಟಿನ ಸಾಮರ್ಥ್ಯ ಇರುವಂತಹ ರಾಜರುಗಳು. ಅದರಲ್ಲಿ ನಳರಾಜನ ಒಂದು ಸಾಮರ್ಥ್ಯ ಕೂಡ ಅಷ್ಟೇ ವಿಶಿಷ್ಟವಾದಂಥದ್ದು. ಅಂಥ ನಳ ಬರೀ ಧರ್ಮ, ಸತ್ಯ, ಪರಾಕ್ರಮ ಇಷ್ಟೇ ಅಲ್ಲ, ಪ್ರಜೆಗಳಲ್ಲಿ ಇದು ಪ್ರೀತಿ ಇಷ್ಟೇ ಅಲ್ಲದೆ ಸೌಂದರ್ಯದಿಂದಲೂ ಕೂಡ ಅಪರಿಮಿತವಾದ ಸೌಂದರ್ಯವುಳ್ಳಂಥವನು ನಳ. ಆದ್ರಿಂದ ದೇವತೆಗಳು ಅವನ ಸೌಂದರ್ಯವನ್ನ ನೋಡಿ ಹಂಬಲಿಸ್ತಾ ಇದ್ರಂತೆ, ಇಂಥ ಸೌಂದರ್ಯ ನನಗೂ ಬೇಕಲ್ಲ ಅನ್ನುವಂತೆ. ಅಂದ್ರೆ ಅಷ್ಟು ಮಟ್ಟಿನ ಸುಂದರನಾದಂಥ ನಳ. ಅಂಥ ನಳನನ್ನ ದಮಯಂತಿ ಬಯಸಿದ್ದು, ದಮಯಂತಿ ಮತ್ತು ನಳರನ್ನ ಸಂಧಾನ ಮಾಡಿದ್ದು ಒಂದು ಸ್ವರ್ಣ ಹಂಸ ಪಕ್ಷಿ, ಒಂದು ಚಿನ್ನದ ಹಂಸ ಪಕ್ಷಿ.
ಒಟ್ಟಿನಲ್ಲಿ ಈಗ ನಳ ದಮಯಂತಿ ನಳನ ವಿಚಾರವನ್ನ ಕೇಳಿಕೊಂಡು ದಿನ ದಿನಕ್ಕೆ ಕೊರಗಿ ಸಣ್ಣ ಆಗಿ ಹೋಗ್ತಾ ಇದ್ದಾಳೆ. ತಂದೆ ತಾಯಿಗೆ ಯೋಚನೆ ಆಯಿತು, ಇದೇನಿದು, ಅವಲ್ಲೂ ಕೂಡ ದಮ ಎನ್ನುವ ಋಷಿಯ ಒಂದು ಅನುಗ್ರಹದಿಂದ ದೊರೆತವರು. 3 ಗಂಡು ಮಕ್ಕಳು 1 ಹೆಣ್ಣು ಮಕ್ಕಳು ಅವನಿಗೆ, ಭೀಮರಾಜನಿಗೆ. ಆದ್ರಿಂದ ಇವಳು ಭೈಮಿ ಅಂತನೂ ದಮ ಅಂತಾನೆ, ದಮ ಹೆಸರಿನಿಂದ 3 ಮಕ್ಕಳನ್ನು ಕರೆದಿರ್ತಾನೆ. ಈ ದಮಯಂತಿ ದಿನ ದಿನಕ್ಕೆ ಕೊರಗುತ್ತಾ ಇರೋದನ್ನ ನೋಡಿ ರಾಜ ಏನ್ ವಿಚಾರ ಅಂತ ತಿಳ್ಕೊಂಡು, ಓ ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಅದರಿಂದ ವಿವಾಹ ಮಾಡಬೇಕು, ಅದೇ ಕೊರಗು ಅಂತ ತಿಳಿದು ಈಗ ಏನ್ ಮಾಡಿದಾನೆ, ಸ್ವಯಂವರ ಏರ್ಪಡಿಸಿದ್ದಾನೆ. ಸ್ವಯಂವರ ಏರ್ಪಟ್ಟಿದೆ ಅನ್ನೋದು ಗೊತ್ತಾಗಿ ದಮಯಂತಿ ಮತ್ತೆ ಅವಳ ಸೌಂದರ್ಯ ಕೂಡ ತಿರ್ಗಾ ದೇವಲೋಕದಲ್ಲೆಲ್ಲ ಪ್ರಸಿದ್ಧಿಯನ್ನ ಪಡೆದಿದೆ. ಆದ್ರಿಂದ ದೇವತೆಗಳೂ ಕೂಡ ಮಾನವರನ್ನ ಪತ್ನಿಯಾಗಿ ಬಯಸ್ತಾರೆ ಅಂದ್ರೆ ಯೋಚನೆ ಮಾಡಿ ಆ ದಮಯಂತಿಯ ಸೌಂದರ್ಯ ಎಷ್ಟು ದೊಡ್ಡದಿರಬೇಕು. ಆದ್ರಿಂದ ಅಷ್ಟಕ್ಕಿಂತನೂ ಕೂಡ ಇಲ್ಲಿ ಮುಖ್ಯ ನಳನ ಜೊತೆ ಪ್ರತಿಸ್ಪರ್ಧೆ. ನಳನ ಜೊತೆ ದೇವತೆಗಳು ಸ್ಪರ್ಧೆ ಮಾಡಿಕೊಂಡು ಈಗ ಬರ್ತಾ ಇದ್ದಾರೆ. ಈಗ ದಮಯಂತಿಯ ಸ್ವಯಂವರ ಅಂತ ಘೋಷಣೆ ಮಾಡಿದ ಮೇಲೆ ನಳನೂ ಕೂಡ ಆ ಹಂಸಗಳು ಬಂದು ಹೇಳಿ ದಮಯಂತಿಯನ್ನ ಎಂದಿಗೆ ಕಂಡೇನು, ಎಂದಿಗೆ ತಾನವಳನ್ನ ವಿವಾಹಿತನಾದೇನು ಅನ್ನುವ ಚಿಂತೆಯಲ್ಲಿದ್ದಾನೆ. ಅವನು ವೇಗದಲ್ಲಿ ಬರ್ತಾ ಇದ್ದಾನೆ. ದಾರಿಯಲ್ಲೇ ದೇವತೆಗಳು ಇವನನ್ನ ಅಡ್ಡಗಟ್ಟಿದ್ರು. ಇಂದ್ರ, ವರುಣ, ಯಮ ಮತ್ತು ಅಗ್ನಿ 4 ಜನ ಬರ್ತಾ ಇದ್ದಾರೆ. ನಳನನ್ನ, ಏನಪ್ಪಾ ದೇವತೆಗಳು ಬರ್ತಾ ಇರೋ ನಮ್ಮನ್ನೂ ಲೆಕ್ಕ ಮಾಡದೆ ಇಷ್ಟು ವೇಗದಲ್ಲಿ ಎಲ್ಲಿಗೆ ಓಡ್ತಾ ಇದೆಯೇ ಅಂತ ಕೇಳಿದ್ರು. ನಾನು ಹೀಗೆ ಸ್ವಯಂವರ ಏರ್ಪಡಿಸಿದ್ದಾರೆ, ಸ್ವಯಂವರಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಹಾಗ ನಾವು ಅದಕ್ಕೆ ಕೆಲಸಕ್ಕೆ ಬರ್ತಾ ಇದ್ದೇವೆ, ನಿನ್ನಿಂದ ನಮ್ಗೊಂದು ಉಪಕಾರ ಆಗ್ಬೇಕಲ್ಲ, ಮಾಡ್ಕೊಡ್ತೀಯೋ? ಆಯ್ತು, ಅದಕ್ಕೇನು ಅಂದ್ಬಿಟ್ಟ. ಈಗ ಏನು ಉಪಕಾರ ಅಂತ ಕೇಳಿದ್ರೆ, ದಮಯಂತಿ ನಮ್ 4 ಜನರಲ್ಲಿ ಯಾರನ್ನಾದ್ರೂ ಮದುವೆ ಆಗ್ಬೇಕು, ಹಾಗೆ ನೀವು ವ್ಯವಸ್ಥೆ ಮಾಡ್ಬೇಕು ಅಂದ್ರು. ಅರೆ, ಸಂಕಷ್ಟಕ್ಕೆ ಬಂತಲ್ಲ. ಆಗ ನಳ ಹೇಳ್ದ, ಸ್ವಾಮಿ ನಾನು ದಮಯಂತಿಯನ್ನೇ ಮದುವೆ ಮಾಡ್ಕೊಳಕ್ ಹೋಗ್ತಾ ಇದ್ದೇನೆ, ಹೇಗೆ ನಾನು ಈ ಮಾತನ್ನು ಹೇಳಲಿ? ಅದೆಲ್ಲ ಗೊತ್ತಿಲ್ಲ, ನೀನು ಮಾತಾಡದೆ ತಾನೆ ನಮ್ಮ ಇದನ್ನ ನಡೆಸ್ಕೊಡ್ತೀಯ ಅಂದ್ರೆ, ಓ ಅದಕ್ಕೇನು ಅಂದ್ಬಿಟ್ಟೆ. ಕೇಳಿದೀಯ ಏನು ಅಂತ ಕೇಳಿದೆ, ಮಾತು ಕೊಟ್ಟಿದೀಯ, ಮಾತಿಗೆ ತಪ್ಪಿದ್ರೆ ನಿನ್ನ ಸತ್ಯ ಪ್ರತಿಜ್ಞೆ ಭಂಗ ಆಗತ್ತೆ, ನಮಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಈಗ ಅವನನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಸ್ವಲ್ಪ ವಾದ ವಿವಾದ ನಡೆಯುತ್ತೆ. ಆಯ್ತು, ನಿಮ್ಮ ಇಚ್ಛೆಯಂತೆ ಅಂತ ಈಗ ಅವನಿಗೆ ಬೇರೆ ದಾರಿ ಇಲ್ಲ. ಯಾಕೆಂದ್ರೆ ಮುಖ್ಯವಾಗಿ ನಾವು ದಶರಥನಲ್ಲಿ ನೋಡುವುದು ಕೂಡ ಈ ಸತ್ಯ ಪ್ರತಿಜ್ಞೆಯನ್ನೇ, ರಾಮನಲ್ಲಿ ನೋಡುವುದು ಅದನ್ನೇ. ಆದ್ರಿಂದ ರಾಮ ದಶರಥಾದಿಗಳಿಗೆ ಮೇಲಿದ್ದಾನೆ ನಳ, ಅವನಿಗೆ ಆದರ್ಶಪ್ರಾಯನಾಗಿದ್ದಾನೆ. ಆದ್ರಿಂದ ನಳನಿಗೆ ಈಗ ವಿಧಿ ಇಲ್ಲದೆ ಆಯ್ತು ಅಂತ ಒಪ್ಪಿಕೊಂಡ. ಮತ್ತೆ ನಾನು ಹೇಗೆ ಇದನ್ನ ಅಂತಃಪುರ ಪ್ರವೇಶ ಮಾಡೋದು ಹೇಗೆ? ನೀನು ಯಾರಿಗೂ ಕಾಣದೇ ಇರುವಂತೆ ಮಾಡೋದು ನಮಗ್ ಗೊತ್ತಿದೆ, ಹಾಗೆ ನಾವು ಮಾಡ್ತೇವೆ, ಹೋಗು ಅಂತ ಹೇಳಿದ್ರು. ಈಗ ಇವನು ಆ ದೇವತೆಗಳ ಅನುಗ್ರಹದಿಂದ ಯಾರಿಗೂ ಕಾಣದಂತೆ ದಮಯಂತಿ ಇರುವ ಅಂತಃಪುರಕ್ಕೆ ಬಂದಿದ್ದಾನೆ. ನಾಳೆ ದಿವಸ ಸ್ವಯಂವರ ಸಿದ್ಧ ಇರೋದು ತಾನೆ. ಆದ್ರಿಂದ ಬಂದ ಇವನು, ಎಲ್ಲರೂ ಸಾಯಂಕಾಲದ ಒಳಗೆ ಬಂದು ಬಿಡ್ತಾ ಇದ್ದಾರೆ. ಇವನನ್ನ ನೋಡಕ್ಕಾಗಿದ್ದು ದಮಯಂತಿಗೆ ಮಾತ್ರನೇ. ಏನ್ ಸಮಾಚಾರ, ಯಾಕೆ ಬಂದಿದೀಯಾ ಅಂತ ಕೇಳಿದ್ಲು. ಹೀಗೆ ನಾನು ಒಂದು ದೂತನಾಗಿ ಬಂದಿದ್ದೇನಮ್ಮ. ಯಾರು ನೀನು ಅಂತ ಮೊದಲು ಕೇಳಿದ್ಲು. ನಾನು ನಳ ಅಂತ ತನ್ನ ಪರಿಚಯ ಮಾಡಿಕೊಂಡ. ನಾನು ಒಬ್ಬ ದೂತನಾಗಿ ಬಂದಿದ್ದೇನೆ ಅಂತ ಹೇಳಿದ್ಲು. ಹೇಳ್ದ, ಏನು ಸಮಾಚಾರ ಅಂದ್ರೆ, ಹೀಗೆ ನನಗೆ ದೇವತೆಗಳ ಒಂದು ಮಾತಿಗೆ ಕಟ್ಟು ಬಿದ್ದಿದ್ದೇನೆ. ಇಂದ್ರ, ವರುಣ, ಯಮ ಮತ್ತು ಅಗ್ನಿ 4 ಜನರಲ್ಲಿ ನೀನು ಯಾರನ್ನಾದ್ರೂ ಒಬ್ಬರನ್ನ ವಿವಾಹ ಮಾಡ್ಕೊಳ್ಬೇಕು. ನಾಳೆ ದಿವಸ ಯಾರಿಗಾದ್ರೂ ಒಬ್ಬರ ಕುತ್ತಿಗೆಗೆ ನೀನು ಮಾಲೆಯನ್ನ ಹಾಕ್ಬೇಕು. ಅಲ್ಲ, ಇದೆಂತ ಮಾತು ಹೇಳ್ತಾ ಇದೀಯೇ? ನಾನು ನಳನನ್ನೇ ವಿವಾಹಿತನಾಗುತ್ತೇನೆ ಅಂತ ಪ್ರತಿಜ್ಞೆ ಮಾಡ್ಕೊಂಡಿದ್ದೇನೆ. ನಳನನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ ಅಂತಿರುವಾಗ ಯಾವ ನಿನ್ನ ಕುತ್ತಿಗೆಗೆ ಮಾಲೆ ಹಾಕಬೇಕು ಅಂತಿದೀನೋ, ನೀನೇ ಬಂದು ನನ್ನನ್ನ ಬೇರೆಯವರನ್ನ ಆಗುಂತ ಹೇಳೋದು ಯಾವ ಧರ್ಮ ಆಗತ್ತೆ ಅನ್ನುವ ಪ್ರಶ್ನೆ ಅವಳ ಹತ್ರ ನಡೆಯುತ್ತೆ. ಇವನು ಕೂಡ ಧರ್ಮಾಧರ್ಮಗಳ ವಿಚಾರ, ತುಂಬಾ ಸೂಕ್ಷ್ಮ ವಿಚಾರ ಇದೆ. ಯಾಕೆ ನಳ ಗ್ರೇಟ್ ಅನ್ನೋಕ್ಕೆ ಧರ್ಮಾಧರ್ಮಗಳ ವಿಚಾರ ಹೇಳಿ, ಅಮ್ಮ ಇಲ್ಲಿ ಭಾವ ಬೇರೆ ಧರ್ಮ ಬೇರೆ, ಭಾವಕ್ಕೆ ಒಳಗಾಗಿ ಧರ್ಮವನ್ನ ಮೀರಬಾರದು. ಆದ್ರಿಂದ ನಾನು ಧರ್ಮಬದ್ಧನಾಗಿದ್ದೇನೆ. ಆದ್ರಿಂದ ನೀನು 4 ಜನ ದೇವತೆಗಳಲ್ಲಿ ಯಾರನ್ನಾದ್ರೂ ಮಾಡ್ಕೋ. ನಾನೂ ಕೂಡ ನಿನ್ನನ್ನ ಹೃದಯಾಂತರಂಗದಿಂದ ಬಯಸಿದ್ದೌದು. ಆದರೆ ಈಗ ನಾನು ಮೀರಲಾರೆ, ಆಜ್ಞೆಯನ್ನ ನಾನು ಮೀರಲಾರೆ. ಈಗ ಏನ್ ಮಾಡೋದು ನನಗ್ ಗೊತ್ತಿಲ್ಲ. ನಾನು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೇನೆ.
ನಾನು ಪ್ರಾಮಾಣಿಕವಾಗಿ ದೇವತೆಗಳ ಮಾತಿಗೆ ಬದ್ಧನಾಗಿ ನಿನ್ನ ಹತ್ರ ಬಂದಿದ್ದೇನೆ. ಈಗ ದಮಯಂತಿಗೂ ಕೂಡ ಯೋಚನೆ ಆಯಿತು. ಧರ್ಮಾಧರ್ಮಗಳ ವಿಚಾರಕ್ಕಿಂತ ಕೂಡ ದಮಯಂತಿ ಯಾವ ಘಳಿಗೆಯಲ್ಲಿ ಹಂಸ ಬಂದು ನಳನ ವಿಚಾರವನ್ನ ಕಿವಿಯಲ್ಲಿ ಹಾಕ್ತೋ ಆ ಘಳಿಗೆಯಲ್ಲೇ ಇವನೇ ನನ್ನ ಪತಿ ಅಂತ ನಂಬಿದ್ದಾಳೆ. ಆದ್ದರಿಂದ ಅವಳಿಗೆ ಇವನನ್ನ ಬಿಟ್ಟು ಬೇರೆ ಯಾರ ಕುತ್ತಿಗೆಗೆ ಮಾಲೆ ಹಾಕಕ್ಕಿಷ್ಟ ಇಲ್ಲ. ಅವಳಿಗೂ ಒಂದು ಧರ್ಮ ಇದೆ. ಆದ್ರಿಂದ ಇದು ಒಂದು ಇಕ್ಕಟ್ಟಿನ ಧರ್ಮ ಸಂಕಟದ ಸ್ಥಿತಿ ಆಯಿತು. ಯೋಚನೆ ಮಾಡಿ ದಮಯಂತಿ ಹೇಳಿದ್ಲು, ಆಯ್ತು, ನೀನು ನಿನ್ನ ಧರ್ಮವನ್ನ ಪರಿಪಾಲಿಸಿದೆಯೇ, ನಾನು ನನ್ನ ಧರ್ಮವನ್ನ ಪರಿಪಾಲಿಸ್ತೇನೆ. ನಾಳೆ ಎಲ್ಲರೂ ಕೂಡ ಆ ಸಭಾಂಗಣಕ್ಕೆ, ಸ್ವಯಂವರ ಸಭಾಂಗಣಕ್ಕೆ ಬನ್ನಿ ಅಂತ ಹೇಳಿಬಿಟ್ಲು ದಮಯಂತಿ. ಈಗ ಇವನು ಬಂದು ಇರೋದನ್ನೇ ಇದ್ದಂತೆ ಹೇಳ್ಬೇಕು ತಾನೆ, ನಾನು ಈ ರೀತಿ ಎಲ್ಲ ಹೇಳಿದೆ. ಆದರೆ ದಮಯಂತಿ ಯಾವ ಕಾರಣಕ್ಕೂ ಸುಲಭವಾಗಿ ಒಪ್ಪಲಿಲ್ಲ. ಏನು ಸಂಭಾಷಣೆ ನಡೆಯಿತು ಅಷ್ಟನ್ನು ಪ್ರಾಮಾಣಿಕವಾಗಿ ಒಪ್ಪಿಸಿದ. ದೇವತೆಗಳು ಇದು ಸುಳ್ಳು ಹೇಳಕ್ಕೆ ಬರಲ್ಲ, ವಂಚನೆ ಮಾಡಕ್ಕೆ ಬರಲ್ಲ. ಯಾಕೆಂದ್ರೆ ನಮ್ಮ ಹೃದಯವನ್ನ ಭೇದಿಸಿ ತಿಳಿದುಕೊಳ್ಳಬಲ್ಲ ಸಾಮರ್ಥ್ಯ ಇದೆ ದೇವತೆಗಳಿಗೆ. ಹಾಗಾಗಿ ಇರುವ ವಿಚಾರವನ್ನ ನಳ ಹೇಳಿದ. ನಾಳೆ ಎಲ್ಲರೂ ಕೂಡ ಸಭಾಂಗಣಕ್ಕೆ ಬನ್ನಿ, ನಾನು ಆಯ್ಕೆ ಮಾಡ್ಕೊಳ್ತೇನೆ ಅಂತ ದಮಯಂತಿ ಉತ್ತರ ಕೊಟ್ಟಿದ್ದಾಳೆ. ಯಾರನ್ನ ಅಂತ ಹೇಳಿಲ್ಲ, ನಾನು ಆಯ್ಕೆ ಮಾಡ್ಕೊಳ್ತೇನೆ ಅಂದಿದ್ದಾಳೆ. ಈಗ ದೇವತೆಗಳಿಗೆ ತೋರಿಸ್ತೀವಿ ನಾವು ನಮ್ಮ ಪ್ರಭಾವ ಅಂತ ಏನು ಮಾಡಿದ್ರು ದೇವತೆಗಳು. ಎಲ್ಲರೂ ನಳನ ರೂಪದಲ್ಲೇ ಬಂದ್ರು. ಓಹೋ, ತನ್ನ ಪ್ರಭಾವ ತಾನು ತೋರಿಸ್ತಾಳೋ, ಆಗ್ಲಿ ನೋಡೋಣ. ಈಗ ಎಲ್ಲರೂ ನಳನ ರೂಪದಲ್ಲಿ ಬಂದಿದ್ದಾರೆ. ದಮಯಂತಿಗೆ ದಿಗ್ಭ್ರಮೆ. ಯಾರು ನಿಜವಾದ ನಳ, ಹೆಂಗೆ ನಿಜವಾದ ನಳನನ್ನ ಗುರುತಿಸೋದು? ದೇವತೆಗಳಿಗೆ ಕೆಲವು ಸಂಜ್ಞೆಗಳಿದೆ ಅಂತಾರೆ. ದೇವತೆಗಳ ಕಾಲು ನೆಲಕ್ಕೆ ಮುಟ್ಟಲ್ಲ, ದೇವತೆಗಳ ಮೈ ಬೆವರಲ್ಲ, ದೇವತೆಗಳ ಮೈ ಮೇಲೆ ಹಾಕಿದಂತ ಪುಷ್ಪಗಳು ಬಾಡ್ ಹೋಗಲ್ಲ. ಮನೆಯಲ್ಲೇ ದೇವರ ಮೇಲೆ ಇಟ್ಟಿದ್ರೆ ತಕ್ಷಣ ಬಾಡಲ್ಲ ಅಲ್ವೇ, ನಮ್ಮ ತಲೆಯಲ್ಲಿ ಇಟ್ಕೊಂಡು ಗಳಿಗೆಯಲ್ಲಿ ಬಾಡಿದಂತೆ. ಈ ತರ ಏನೇನು ನಿಯಮಗಳಿದೆ. ದೇವತೆಗಳ ಕಣ್ಣು ಚಲನೆ ಆಗಲ್ಲ, ಕಣ್ಣಲ್ಲಿ ನೀರಿರಲ್ಲ. ಇಂಥ ಎಲ್ಲ ಅಂಶಗಳನ್ನು ಬೆದಕಿ ನೋಡ್ತಾ ಇದ್ದಾಳೆ. ಯಾವ ರೀತಿಯಿಂದನೂ ಗುರುತಿಸಕ್ಕಾಗ್ತಾ ಇಲ್ಲ. ಆಗ ಅವಳ ಮನಸ್ಸಲ್ಲಿ ಬಂದದ್ದು ಒಂದೇ ವಿಚಾರ. ಯಾವತ್ತು ಹಂಸದ ಬಾಯಿಂದ ನಳ ಎನ್ನುವ ಶಬ್ದವನ್ನ ಕೇಳಿದ್ನೋ, ಯಾವ ಘಳಿಗೆಯಲ್ಲಿ ನಳನನ್ನ ನನ್ನ ಪತಿ ಎಂಬುದಾಗಿ ನಾನು ಹೃದಯಾಂತರಂಗದಲ್ಲಿ ಭಾವಿಸಿಕೊಂಡೆನೋ, ಅಂದಿನಿಂದ ನನ್ನ ಮನಸ್ಸು ಎಂದೆಂದೂ ನಳನಿಂದ ವಿಚಲಿತ ಆಗಿಲ್ಲ ಎನ್ನುವುದು ನಿಜವೇ. ಆದರೆ ನಿಜ ನಳನನ್ನ ದೇವತೆಗಳೇ ನೀವೇ ನನ್ನ ಮೇಲೆ ಅನುಗ್ರಹ ಮಾಡಿ ತೋರಿಸಿಕೊಡಿ. ನೋಡಿ, ಸೀತಾದೇವಿ ಹನುಮಂತನ ಬಾಲಕ್ಕೆ ಬೆಂಕಿ ಬಿದ್ದಾಗ ಏನಾಡಿರ್ಲು? ಶ್ರೀರಾಮನನ್ನ ಹೊರತುಪಡಿಸಿ ಯಾರನ್ನೂ ನಾನು ಭಾವಿಸಿಲ್ಲ ಎನ್ನುವುದು ನಿಜವೇ. ಆದರೆ ಶೀತೋಭವ ಹನುಮತಿ, ಅಗ್ನಿಯೇ ಹನುಮಂತನಿಗೆ ಸುಡಬೇಡ, ಶೀತನಾಗು ಅಂದ್ರೆ ಎಂಥ ಒಂದು ಶಕ್ತಿ ಇದೆ. ಹಾಗೆ ಆಕೆ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡ ತಕ್ಷಣ ದೇವತೆಗಳೇ, ಯಾರು ಇಂದ್ರವರುಣ ಯಮ ಅಗ್ನಿಯರೇ, ತಮ್ಮ ತಮ್ಮ ರೂಪವನ್ನ ಬೇರೆಯವರಿಗೆ ಕಾಣ್ತಿಲ್ಲ, ಅವಳಿಗೆ ಮಾತ್ರ ಕಾಣ್ತು. ತಮ್ಮ ತಮ್ಮ ರೂಪವನ್ನ ತೋರಿಸಿಕೊಂಡ್ರು. ತಕ್ಷಣ ನಿಜವಾದ ನಳನ ಕುತ್ತಿಗೆಗೆ ಮಾಲೆಯನ್ನ ಹಾಕಿದ್ರು. ಎಂಥ ಅದ್ಭುತವಾದ ನಳನ ಒಂದು ಸ್ವಭಾವ. ಧರ್ಮದಲ್ಲಿ ಅಂದ್ರೆ ಸ್ವಾರ್ಥಕ್ಕಾಗಿ ಧರ್ಮವನ್ನ ಬಿಡ್ಲಿಲ್ಲ, ಭೋಗಕ್ಕಾಗಿ ಧರ್ಮವನ್ನ ಬಿಡ್ಲಿಲ್ಲ, ಧರ್ಮಕ್ಕಾಗಿ ಧರ್ಮ ಎನ್ನುವ ನೆಲೆಯಲ್ಲಿ ನಿಂತಹ ಮಹಾಮಹಿಮರ ಒಂದು ಪರಂಪರೆ ನಮ್ಮದು. ಅಂಥ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ. ಇನ್ನು ಆನಂತರ ವಿವಾಹಿತ ಆದಮೇಲೆ ಇವರೆಲ್ಲರೂ ಹೋಗ್ತಾ ಇದ್ದಾರೆ. ಅಂದ್ರೆ ಮದುವೆ ಅಂದ್ರೆ ಮಾಲೆ ಹಾಕಾಯ್ತು ಅಷ್ಟೇ, ಅಲ್ಲಿಗೆ ಮದುವೆ ಆದ ಲೆಕ್ಕನೇ ತಾನೆ. ಆಮೇಲೆ ವಿವಾಹವನ್ನು ವಿಜೃಂಭಣೆಯಿಂದ ಮಾಡ್ತಾರೆ. ಇಂದ್ರವರುಣ ಯಮ ಅಗ್ನಿ ಹೋಗ್ತಾ ಇರುವಾಗ ಇವರಿಬ್ರು ದ್ವಾಪರ ಮತ್ತು ಕಲಿ ಓಡ್ ಬರ್ತಾ ಇದ್ದಾರೆ. ಏನಪ್ಪಾ, ಈಗ ದೇವತೆಗಳು ಹೋಗ್ತಾ ಇದ್ರೆ ಇವರು ನಮಸ್ಕಾರ ಮಾಡ್ಬೇಕು ತಾನೆ, ನಮ್ಮನ್ನ ನೋಡದೆ ಎಲ್ಲಿಗೆ ಓಡ್ತಿದ್ದೀರೋ ಅಂತ ಇವರೇ ಅಡ್ಡಗಟ್ಟಿದ್ರು. ಆಗ ಏ ದಮಯಂತಿ ಸ್ವಯಂವರ ಇದೆ, ನಾವು ದಮಯಂತಿಯನ್ನು ಮದುವೆ ಮಾಡ್ಕೊಳ್ಬೇಕು, ಅದಕ್ಕೆ ಅಯ್ಯೋ ದಮಯಂತಿ ಮದುವೆ ಆಗಾಯ್ತು. ಯಾರ ಜೊತೆ? ನಳನ ಜೊತೆ. ನಿಮ್ಮನ್ನೆಲ್ಲ ನಾವು ಅಲ್ಲಿಗೆ ಹೋಗಿದ್ವಿ, ನಿಮ್ಗೆ ಹೇಗೆ ಗೊತ್ತಾಯ್ತು? ನಾವು ಅಲ್ಲಿಗೆ ಹೋಗಿದ್ವಿ, ನಾವು ಅವಳನ್ನ ಮದುವೆ ಆಗ್ಬೇಕು ಅಂತ ಹೋಗಿದ್ವಿ, ನಿಮ್ಮನ್ನೆಲ್ಲ ಬಿಟ್ಟು ಅಲ್ಲ ಅವ್ರಿಗೆ ಮಾಲೆ ಹಾಕಿದ್ಲ. ಹೌದು, ಎಷ್ಟು ಕೊಬ್ಬವಳಿಗೆ. ಪಾಪ ನಳ ವಿವರಿಸುವಾಗ ಹೇಳ್ತಾನೆ, ಇಂದ್ರನ ವೈಭವವನ್ನೆಲ್ಲ ವಿವರಿಸಿ ಹೇಳ್ತಾನೆ, ಇಂದ್ರನಂಥವನನ್ನ ಪತಿಯನ್ನಾಗಿ ಹೊಂದಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕು ದಮಯಂತಿ, ಅವನನ್ನ ಮಾಡು. ಹಾಗೆ ಎಷ್ಟೆಲ್ಲ ತೋರಿಸಿದರು. ಅಂದ್ರೆ ನೋಡಿ, ಪ್ರಲೋಭನೆಗೆ ಒಳಗಾಗದ ಒಂದು ತತ್ವ, ಅದನ್ನ ನಾವು ಇಟ್ಕೊಳ್ಬೇಕು. ಯಾರೋ ಒಬ್ಬ ಐಶ್ವರ್ಯವಂತ
ಇವತ್ತು ನನಗೆ ಎಂಗೇಜ್ ಆಗಿದೆ, ಆದರೆ ಅವನು ಐಶ್ವರ್ಯವಂತ ಇವನಿಗಿಂತ ಅಂತ ಇವನನ್ನು ಬಿಟ್ಟು ಅವನನ್ನ ಆ ರೀತಿ ಇಲ್ಲ. ಅವನು ಸೌಂದರ್ಯವಂತ ಇವನಿಗಿಂತ, ಅವನಿಗೆ ಎಷ್ಟೋ ಆಸ್ತಿ ಇದೆ ಇವನಿಗಿಂತ, ಆ ಭಾವನೆ ಇಲ್ಲ. ಎಷ್ಟೆಲ್ಲ ಹೇಳ್ತಾನೆ ಅಲ್ಲಿ ವಿಸ್ತಾರವಾಗಿದೆ. ಸುಮಾರು 15-20 ಅಧ್ಯಾಯಗಳು ಇರುವಂತಹ ಒಂದು ಪ್ರಸಂಗ ಇದೆ. ಅಷ್ಟು ವಿಸ್ತಾರವಾಗಿ ಹೇಳಿದರೂ ಕೂಡ ದಮಯಂತಿ ಮನಸ್ಸನ್ನ ಬದಲಾಯಿಸಲಿಲ್ಲ. ತನ್ನನ್ನ ಆ ರೀತಿ ಧರ್ಮಬದ್ಧತೆ. ಈಗ ಇವರಿಬ್ಬರು ನಿಮ್ಮನ್ನ ವಿರೋಧಿಸಿ ಮಾಡ್ಕೊಳ್ಳದ ಅಂತ ಯೋಚನೆ ಮಾಡಿ, ಹಾಗಾದ್ರೆ ನಳನಿಗೆ ದಮಯಂತಿಗೆ ಬುದ್ಧಿ ಕಲಿಸಬೇಕು ಅಂತ ದ್ವೇಷ. ಆಗ್ಲೇ ದೇವತೆಗಳು ಹೇಳಿದ್ರು ಬೇಡ ಬೇಡ, ಅವರ ಮೇಲೆ ದ್ವೇಷ ಪಟ್ರೆ ನೀವೇ ನೋಯ್ತೀರಾ ಅಂತ. ಆದರೂ ಕೇಳಲಿಲ್ಲ. ದಮಯಂತಿಯ ಶಾಪಕ್ಕೆ ಒಳಗಾಗಿ ಕಲಿ ಬೆಂದು ಹೋದ. ಅದು ವಿಸ್ತಾರವಾದ ಕಥೆ ಇದೆ. ಹಾಗೆ ದ್ವಾಪರನೂ ಕೂಡ ಆದರೂ ಜೂಜಾಟದಲ್ಲಿ ಸಿಲುಕಿಸಿ ಪುಷ್ಕರ ಮತ್ತು ನಳನನ್ನ ಸೋಲಿಸಿ ನಳ ಕಾಡಿನಲ್ಲಿ ಸಿಕ್ಕಾಕೊಂಡು, ಇದೆಲ್ಲ ಕಥಾಭಾಗ ಗೊತ್ತಿದೆ. ಹಾಗೆ ಅವನು ಅಯೋಧ್ಯಾಧಿಪತಿಯಾದ ಋತುಪರ್ಣನ ಆಶ್ರಯಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಊರಿನ ಇದು ಕಾಡಿನ ಮಧ್ಯದಲ್ಲಿ ದಮಯಂತಿಯಿಂದ ಬೇರೆಯಾಗಿ ದಮಯಂತಿ ತಂದೆಯ ಮನೆಗೆ ಬಂದು ಸೇರಿ, ಇದೆಲ್ಲ ಪ್ರಸಂಗ. ಇವುಗಳನ್ನ ನಾವು ನೆನಪು ಮಾಡಿಕೊಂಡಾಗ, ಕಥಾಭಾಗ ಗೊತ್ತಿರೋದ್ರಿಂದ ನೆನಪು ಮಾಡಿ ಮುಂದಕ್ಕೆ ಹೋಗ್ತೀನಿ. ಅಂಥ ಒಂದು ಭಾಗವನ್ನ ನೆನಪು ಮಾಡಿಕೊಂಡ್ರೆ, ಮತ್ತೆ ದಮಯಂತಿ ನಳನನ್ನ ಎಷ್ಟು ಶತ ಪ್ರಯತ್ನ ಮಾಡಿ ಸೇರಿದ್ಲು ಅದನ್ನ ಗಮನಿಸಿದಾಗ ನಳನ ಮಹಿಮೆ ಎಂಥದು. ಅಷ್ಟೆಲ್ಲ ಸಾಧನೆ ಉಳ್ಳಂಥ ನಳನನ್ನ ಅಲ್ಲಿ ಹೇಳ್ತಾರೆ ಮಹಾಭಾರತದಲ್ಲಿ, ಕರ್ಕೋಟಕಸ್ಯ ನಾಗಸ್ಯ, ಕಾರ್ಕೋಟಕನಾದಂಥ ನಾಗ, ಕರ್ಕೋಟಕ ಸರ್ಪ, ಅವನಿಂದ ತಾನೇ ನಳನಿಗೆ ಆ ರೂಪ ಬಂದಿದ್ದು, ಮತ್ತೆ ರೂಪ ದೊರಕಿದ್ದು. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಲಸ್ಯ ಚ, ದಮಯಂತಿಯನ್ನ ಮತ್ತು ನಳನನ್ನ, ಋತುಪರ್ಣಸ್ಯ ರಾಜರ್ಷೇಹೆ, ರಾಜ ಋಷಿಯಾದ ಋತುಪರ್ಣನನ್ನ, ಕೀರ್ತನಂ, ಬರೀ ಹೇಳಿದರೆ ಸಾಕು, ಕಲಿನಾಶನಂ, ಕಲಿನಾಶವಾಗತ್ತೆ. ನಳಿನಿಯಲ್ಲಿ ನಾವೇನ್ ಹೇಳಿದ್ವಿ? ಪರಮ ಪಾವಿತ್ರ್ಯ ದೊರಕತ್ತೆ ಎಂದ್ವಿ. ಕಲಿಯಲ್ಲಿ ಇರುವಂತಹ ತಾಪ ಏನಿದೆ ಅದೆಲ್ಲ ನಳಿನಿ ಎನ್ನುವ ನಾಮಸ್ಮರಣೆಯಿಂದ ನಾಶವಾಗತ್ತೆ ಅನ್ನುವಾಗ, ನಳನನ್ನ ಒಳಗೊಂಡ ನಳಿನಿಯನ್ನ ನೆನಪು ಮಾಡಿಕೊಂಡಾಗಲೂ ಕೂಡ ಆ ಪಾಪ ನಾಶ ಆಗತ್ತೆ. ಹಾಗಾಗಿ ಈ ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಹೇ ಕೀರ್ತನಂ ಕಲಿನಾಶನಂ. ಆದ್ರಿಂದ ಕಲಿಯ ಒಂದು, ಅದಕ್ಕೋಸ್ಕರ ಈ ಕಥಾಭಾಗವನ್ನ ಹೇಳಿದೆ. ಹೇಗೂ ಕೂಡ ಕಲಿಯ ಪ್ರಭಾವದಿಂದ ನಾವು ದೂರ ಆಗೋಣ ಅನ್ನುವ ಹಿನ್ನೆಲೆಯಲ್ಲಿ. ಹಾಗಾಗಿ ಕಲಿಯ ನಾಶವನ್ನ ಮಾಡುವಂಥ ದೇವಿಯ ನಾಮ ನಲಿನಿ. ಇದು ಪೌರಾಣಿಕವಾದ ಭೌತಿಕವಾದ ಒಂದು, ಹಾಗೆ ದೇವಿಯ ಶಾರೀರಿಕವಾದ ರೂಪಕ್ಕೆ ಸಂಬಂಧಪಟ್ಟಂಥ ನಾಮವಾಗಿ ನಳಿನಿ ಅನ್ನುವುದನ್ನು ಭಾವಿಸಿಕೊಳ್ಳೋದು. ಇನ್ನು ನಲ ಅಂತ ಹೇಳಿದರೆ ಕೊಳವೆ ಅಂತ ಅರ್ಥ. ನಲ್ಲಿ, ಅದು ಯಾತಕ್ಕೆ ಅದನ್ನು ಹೇಳೋದೆ ಹೇಳಿ? ಕೊಳವೆ ಒಳಗೆ ನೀರು ಬರುತ್ತೆ, ಅದರಿಂದ ನಲ್ಲಿ ಅಂತೇವೆ. ನಿಜವಾಗಿ ನಲ್ಲಿ ಅಂದ್ರೆ ಕೊಳವೆ ಅಂತಷ್ಟೇ ಅರ್ಥ. ನಲ್ಲಿ ಅಂದ್ರೆ ನಲ್ಲಿ ನೀರಿಗೆ ಅಲ್ಲ ಅಲ್ವೇ? ಅದರಿಂದ ಕೊಳವೆ, ಯಾವ ಕೊಳವೆ, ಎಲ್ಲಿ ಕೊಳವೆ? ನಮ್ಮ ಶರೀರದ ಒಳಗೆ ಇರುವ ಒಂದು ಕೊಳವೆ. ಯಾವ ಕೊಳವೆ ಅದು? ಮೂಲಾಧಾರದಿಂದ ಸಹಸ್ರಾರದವರೆಗೆ ವ್ಯಾಪಿಸಿರುವ ಸುಷುಮ್ನಾ ಎಂಬ ನಾಡಿ ಇರುವಂತಹ ಒಂದು ಕೊಳವೆ. ಆ ಸುಷುಮ್ನಾ ನಾಡಿ ಪ್ರಧಾನವಾದ ನಾಡಿ, ಇಡೀ ಶರೀರವನ್ನ ಪ್ರಧಾನವಾಗಿ ರಕ್ಷಿಸುವಂಥ ನಾಡಿ. ಅದರ ಜೊತೆಯಲ್ಲಿ ಸಾವಿರಾರು 72,000 ನಾಡಿಗಳಿದೆ, ಅದೆಲ್ಲ ಬೇರೆ ವಿಷಯ. ಆ ನಲ ಎಂಬ ನಾಡಿ ಒಳಗೆ ಪ್ರವೇಶ ಮಾಡಿ ನಾವು ಹೊಂದುವಂಥ ಪರಮಾನಂದ ಭರಿತವಾದ, ನಳಿನಿಗೆ ಹೇಳ್ಕೊಂಡಿರೋದೇ ಅದು, ಆನಂದ, ಶಾಂತಿ, ನೆಮ್ಮದಿ, ಸುಖ ಇತ್ಯಾದಿ ಎಲ್ಲವನ್ನ ಹೇಳಿದೇವಲ್ವೇ? ಆ ಎಲ್ಲವನ್ನ ಒಳಗೊಳ್ಳುವಂಥ ಎಲ್ಲವನ್ನ ಒಳಗೊಳ್ಳುವಂಥ ಒಂದು ಭಾವ. ಯಾವ ಎಲ್ಲವನ್ನ? ಶಾಂತಿ, ಸುಖ, ನೆಮ್ಮದಿ, ತೃಪ್ತಿ, ಸಂತೋಷ ಎಲ್ಲ ನಳಿನಿ ಎನ್ನುವುದರಿಂದ ನಮಗೆ ಲಾಭ ಆಗುತ್ತೆ. ಅದೇ ನಳಿನಿ ಎನ್ನುವುದು ಇಲ್ಲೂ ಇದೆ. ಅದು ಎಲ್ಲಿಂದ ದೊರಕುತ್ತೆ? ಯಾರು ಸಾಧನೆ ಮಾಡಬಲ್ಲರೋ ಅವರಿಗೆ ದೊರಕತ್ತೆ. ನಮ್ಮಂಥವರಿಗೆ, ಅದಕ್ಕೆ ಮೊದಲು ನಮ್ಮಂಥವರಿಗೆ ಸಂಬಂಧಪಟ್ಟದ್ದನ್ನ ಹೇಳಿ. ಯೋಗಿಗಳಿಗೂ ಕೂಡ ಅಲ್ಲಿ ಆಂತರಂಗಿಕವಾದ ಒಂದು ಸಾಧನೆ ಇದೆ ಅನ್ನುವುದನ್ನ ನೆನಪು ಮಾಡಿಕೊಳ್ಳೋದಕ್ಕೆ ಅದೇ ಪರಮ ಅರ್ಥ ಇಲ್ಲಿರೋದು. ಆದರೆ ಈ ಅರ್ಥನೂ ಇದೆ.
ಆದ್ರಿಂದ ನಮ್ಮಂಥ ಸಾಧಾರಣ ಜನರಿಗೆ ಇರುವ ಈ ಅರ್ಥವನ್ನು ಪರಿಭಾವಿಸ್ತಾ ನಲಿನಿ ಎಂಬ ತತ್ವದಿಂದ ಮೂಲಾಧಾರದಿಂದ ಸಹಸ್ರಾರದವರೆಗೆ ಸಂಚರಿಸುವ ಆ ನಲಗತವಾದ ಒಂದು ಭಾವದಿಂದ ನಾವು ಪ್ರವೇಶ ಪಟ್ಟು ಯಾವ ಸಹಸ್ರಾರವನ್ನ ಮುಟ್ಟಿದಾಗ ಪರಮಾದ್ಭುತವಾದ ಸುಧಾಮೃತ ರಸಾಸ್ವಾದವನ್ನ ಮಾಡಿದ ಮೇಲೆ ಮತ್ತೆ ನಮಗೆ ದುಃಖದ ಸ್ಪರ್ಶ ಇಲ್ಲವೋ, ಕಲಿನಾಶನಾನು ಅದೇ ತಾನೆ, ಆ ದುಃಖದ ಸ್ಪರ್ಶ ಇಲ್ಲದೆ ಇರುವಂಥ ಅಂಥ ಒಂದು ಭಾವವನ್ನ ಹೊಂದುವುದೇ ನಲಿನಿ. ಆದ್ರಿಂದ ಇನ್ನು ಈ ನಾಮದಿಂದ ಸಿಕ್ಕೋ ಲಾಭ, ಮೊದಲು ಹೇಳಿದ್ವಿ ಪರಮ ಪಾವಿತ್ರ್ಯ ಅಷ್ಟೇ ಅಲ್ಲ, ನಲನ ಕೀರ್ತಿ ರಾಮಾದಿಗಳಿಗಿಂತಲೂ ಮೊದಲೇ ಇರುವಂಥದ್ದು. ಸೀತೆ ತನ್ನ ಸಂಬಂಧವನ್ನ ಹೇಳುವಾಗ ರಾವಣನಿಗೆ ಮತ್ತೆ ರಾವಣನ ಸಖಿಯರಿಗೆ ನಲದಮಯಂತಿಯರಂತೆ ನನ್ನ ರಾಮನ ಸಂಬಂಧ ಅಂತ ಹೇಳ್ತಾಳೆ. ಅಂದ್ರೆ ಅದಕ್ಕೂ ಪೂರ್ವದಲ್ಲಿ ಪ್ರಸಿದ್ಧಿ ಇದೆ. ಅಂಥ ನಳನನ್ನ ಇವತ್ತಿಗೂ ನೆನಪು ಮಾಡಿಕೊಳ್ತೇವೆ ಅಂದ್ರೆ ಎಂಥ ಕೀರ್ತಿ. ಆದ್ರಿಂದ ನಲಿನಿ ಎಂಬ ನಾಮ ಸ್ಮರಣೆಯಿಂದ ಕೀರ್ತಿಯನ್ನ ಬಯಸುವಂಥವರಿಗೆ ಕೀರ್ತಿ ಲಾಭ ಇದೆ. ಲೋಕದಲ್ಲಿ ಯಾರು ಕೀರ್ತಿಯನ್ನ ಬಯಸ್ತಾರೆ ಅವರ ಕೀರ್ತಿ ಹರಡುತ್ತೆ. ಆದ್ರಿಂದ ಕೀರ್ತಿ ಕಾಮರಾದವರು ನಳಿನಿ ಓಂ ಶ್ರೀ ನಲಿನ್ಯೈ ನಮಃ ಅಂತ ಜಪಿಸ್ತಾ ಇದ್ರೆ ಅವರಿಗೆ ಕೀರ್ತಿ ಎಂಬುದು ಲಭಿಸುತ್ತೆ, ಸಿಕ್ಕತ್ತೆ. ಅದಕ್ಕಿಂತ ವಿಶೇಷವಾಗಿ ಮೊದಲೇ ಹೇಳಿಕೊಂಡಂಥ ಶಾಂತಿ, ಸುಖ, ನೆಮ್ಮದಿ, ಸಂತೋಷ, ತೃಪ್ತಿಗಳು ನಮಗೆ ದೊರಕತ್ತೆ. ಈಗ ಮುಂದಿನದು ಸುಭ್ರೂಹು. ಭ್ರೂ ಅಂದ್ರೆ ಹುಬ್ಬು, ಸುಭ್ರೂಹು ಸುಂದರವಾದ ಹುಬ್ಬು. ಭ್ರೂ ಅನ್ನುವುದನ್ನ ಬಿಲ್ಲಿಗೆ ಹೋಲಿಸ್ತಾರೆ, ಕಾಮನ ಬಿಲ್ಲಿಗೆ ಹೋಲಿಸ್ತಾರೆ. ನಮ್ಮ ಒಂದು ಶರೀರದ ಒಳಗೆ ನಮ್ಮ ಶರೀರವನ್ನೇ ಬಿಲ್ಲಾಗಿ ಮಾಡಿಕೊಂಡು ನಮ್ಮ ಶರೀರದಿಂದ ಇಂದ್ರಿಯಗಳನ್ನೆಲ್ಲ ಬಾಣವಾಗಿ ಮಾಡಿಕೊಂಡು ಪರಮ ಶ್ರೇಷ್ಠವಾದಂಥ ಬ್ರಹ್ಮತತ್ವವನ್ನ ಭೇದಿಸುವ ಒಂದು ವಿದ್ಯೆಯನ್ನ ಕಠ ಉಪನಿಷತ್ತು ನಮಗೆ ಬೋಧಿಸುತ್ತೆ. ಹೇಗೆ ನಾವದನ್ನ ಶರವತ್ ತನ್ಮಯೋ ಭವೇತ್, ಆ ಬಿಲ್ಲಿಗೆ ಬಾಣವನ್ನ ಹೂಡಿ ಎಲ್ಲ ಇಂದ್ರಿಯಗಳನ್ನ ಏಕಾಗ್ರಗೊಳಿಸಿ ಆತ್ಮತತ್ವವನ್ನ ಪಡೆದುಕೊಳ್ಳುವ ಬೇಕಾದ ತತ್ವ ಅಂದ್ರೆ ಅದು ಒಂದು ವಿದ್ಯೆ, ಅದು ಒಂದು ಉಪಾಸನೆ. ಅದನ್ನ ಯಮ ನಚಿಕೇತನಿಗೆ ಹೇಳಿಕೊಡ್ತಾನೆ. ಆ ರೀತಿಯಲ್ಲಿ ದೇವಿ ತನ್ನ ಒಂದು ಬಿಲ್ಲಿನ ರೂಪದ ಹುಬ್ಬಿನಿಂದ ಏನು ಮಾಡ್ತಾ ಇದ್ದಾಳೆ, ಕಟಾಕ್ಷವನ್ನ ಬೀರ್ತ ಯಾರು ಯಾರು ಯೋಗಿಗಳಿದ್ದಾರೆ, ಯಾರು ತಪಸ್ವಿಗಳಿದ್ದಾರೆ, ಯಾರು ಈ ರೀತಿಯಾದ ಬ್ರಹ್ಮಜ್ಞಾನ ಪ್ರಾಪ್ತಿಯ ಸಾಧಕರಿದ್ದಾರೆ ಅವರಿಗೆ ಸಹಾಯಕಳಾಗಿದ್ದಾಳೆ. ಅವರು ಈ ಮೂಲಕ ಅದನ್ನು ಪಡೆದುಕೊಳ್ಳೋದಕ್ಕೆ ಅವಳು ಸಹಾಯವನ್ನ ಮಾಡ್ತಾ ಇದ್ದಾಳೆ. ಇನ್ನು ಮಾಮೂಲಿ ನಮ್ಮಂಥವರನ್ನ ಹೇಳಿಕೊಂಡ್ರೆ ನಮಗೆ ಭೌತಿಕವಾದ ಭೋಗ ಸಾಮಗ್ರಿಗಳು ಬೇಕು, ಭೌತಿಕವಾದ ಜೀವನ ಬೇಕು, ಆನಂದ ಬೇಕು. ಅದಕ್ಕೆ ತಾಯಿ ತನ್ನ ಓರೆ ನೋಟದಿಂದ ಈ ಕಮಾನಿನ ರೂಪದ ಹುಬ್ಬಿನ ಚಲನವಲನಗಳಿಂದಲೇ, ಹುಬ್ಬಿನ ಈ ನರ್ತನದಲ್ಲಿ ಮಾಡ್ತಾರೆ ನೋಡಿ, ಹುಬ್ಬಿನ ಆ ಚಲನವಲನಗಳಿಂದಲೇ ಭಾವವನ್ನ ತೋರಿಸ್ತಾಳೆ, ಸಿಟ್ಟಿನ ಭಾವ, ಆ ರೀತಿಯ ಭಾವಗಳನ್ನ ತೋರಿಸ್ತಾ ಶಿವನಿಗೆ ಇವರಿಗೆ ಈ ರೀತಿ ಅನುಗ್ರಹ ಮಾಡು ಅಂತ ಹೇಳ್ತಾಳಂತೆ. ಆದ್ದರಿಂದ ಆ ತಾಯಿಯ ಹುಬ್ಬು ಇವಳ ಹುಬ್ಬಿನ ಚಲನವಲನ ನೋಡಿಕೊಂಡು ಪರಮಾತ್ಮ ಆ ಜೀವಿಗೆ ಆ ರೀತಿಯಾಗಿ ಅನುಗ್ರಹ ಮಾಡ್ತಾನೆ. ಆದ್ರಿಂದ ಈಗ ನಾವು ಹೇಳಿರೋದು ಈ ನಾಮಗಳಲ್ಲಿರೋದು ದೇವಿಯ ಪರಮಾನುಗ್ರಹ. ಆದ್ರಿಂದ ಸುಭ್ರೂಹು ಎನ್ನುವುದು ಕೂಡ ದೇವಿಯ ಪರಮ ಅನುಗ್ರಹವನ್ನ ತೋರಿಸುವಂಥದ್ದು. ದೇವಿ ನಮ್ಮ ಮೇಲೆ ಸಿಟ್ಟಾಗುವಂಥ ನಡೆ ನಮ್ಮಲ್ಲಿದ್ದರೆ ಅವಳ ಹುಬ್ಬಿನ ಚಲನೆ ಹೇಗಿರುತ್ತೆ? ನಾವು ದೇವಿಯ ಕೃಪಾ ಮಾತ್ರವನ್ನ ಆಶ್ರಯಿಸಿಕೊಂಡು ಅಮ್ಮ ನಿನ್ನ ಕರುಣಾ ನೋಟವನ್ನ, ಕರುಣಾ ಕಟಾಕ್ಷವನ್ನ ನಮ್ಮ ಮೇಲೆ ಬೀರಮ್ಮ, ನಮಗೆ ಧರ್ಮ ಗೊತ್ತಿಲ್ಲ, ಅಧರ್ಮ ಗೊತ್ತಿಲ್ಲ, ನ್ಯಾಯ ಗೊತ್ತಿಲ್ಲ, ಅನ್ಯಾಯ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ, ಅಸತ್ಯ ಗೊತ್ತಿಲ್ಲ, ಜೊತೆಯಲ್ಲಿ ನಳದಮಯಂತ್ಯಾದಿಗಳ ರೂಪದ ಎಷ್ಟೋ ಜನ ರಾಜರುಗಳನ್ನ ಹೇಳ್ಕೊಳ್ಳೋದಾದ್ರೆ ಅಂಥ ಒಂದು ಸ್ಥಿರತೆ ನಮ್ಮಲ್ಲಿಲ್ಲ. ನಾವು ಏನನ್ನ ಆಶ್ರಯಿಸಿಕೊಂಡಿದ್ದೀವಮ್ಮ? ನಿನ್ನ ಕೃಪಾ ಕಟಾಕ್ಷವನ್ನ ಮಾತ್ರ ನಂಬಿದ್ದೇವೆ, ಅದನ್ನೇ ಆಶ್ರಯಿಸಿಕೊಂಡಿದ್ದೇವೆ. ಅಮ್ಮ ನಿನ್ನ ಕೃಪಾ ಕಟಾಕ್ಷದಿಂದ ನಮ್ಮನ್ನ ಉದ್ಧರಿಸಮ್ಮ ಅಂತ ಬೇಡಿಕೊಂಡ್ರೆ ಅಷ್ಟರಿಂದನೇ ಅಮ್ಮ ಏನ್ ಮಾಡ್ತಾಳೆ, ತನ್ನ ಹುಬ್ಬಿನ ಚಲನವಲನದಿಂದ ಶಿವನಿಗೆ ಈ ಕಂದನಿಗೆ ಅನುಗ್ರಹ ಮಾಡು ಎನ್ನುವುದಾಗಿ ಆಜ್ಞೆ ಮಾಡ್ತಾಳೆ. ಆದ್ರಿಂದ ದೇವಿ ಸುಭ್ರೂಹು. ಆದ್ರಿಂದ ನಾವು ಮಾಡಬೇಕಾದ್ದೇನು, ದೇವಿಯ ಪರಮ ಕಾರುಣ್ಯವನ್ನ
ಆ ಸುಭ್ರೂಹು ಎನ್ನುವ ನಾಮ ಜಪಿಸ್ತಾ ದೇವಿಯ ಪರಮ ಕಾರುಣ್ಯವನ್ನ ಬೇಡ್ಕೊಳ್ಬೇಕು. ಅದನ್ನ ಸೌಂದರ್ಯ ಲಹರಿಯಲ್ಲಿ ಹೇಳುವಾಗ ಭ್ರುವೌ ಭುಗ್ನೇ ಕಿಂಚಿತ್, ಅದು ಎಂಥಾದದು ಅಂತ ಕೇಳಿದ್ರೆ ಭುವನ ಭಯ ಭಂಗ. ಅದಕ್ಕೆ ಸುಭ್ರು ಹೇಳ್ತಿರೋದು ಪ್ರಪಂಚದಲ್ಲಿ ನನ್ನ ನಿಮ್ಮ ಅವರ ಇವರ ಅಲ್ಲ, ಇಡೀ ಭುವನ ಮಂಡಲದಲ್ಲಿರುವ ಯಾರ ಭಯವನ್ನು ಆ ಹುಬ್ಬಿನ ಚಲನದಿಂದ ಓಡಿಸ್ಬಿಡ್ತಾಳೆ. ಆದ್ರಿಂದೇ ದೇವಿ ಭ್ರುವೌ ಭುಗ್ನೆ, ಆ ಭುಗ್ನ ಅಂದ್ರೆ ಬಾಗಿರೋದು, ಡೊಂಕಾಗಿ ಬಾಗಿರುವಂಥ ಹುಬ್ಬಿನಿಂದ ಕಿಂಚಿತ್ ಭುಗ್ನೆ, ತುಂಬ ಬಗ್ಗಿಲ್ಲ, ಸ್ವಲ್ಪ ಬಗ್ಗಿದೆ, ಹಾಗಿರುವ ಹುಬ್ಬಿನ ವಲನದಿಂದ ಭುವನ ಭಯ ಭಂಗ, ಮೂರೂ ಲೋಕದ ಭಯವನ್ನ ದೂರ ಮಾಡುವುದರಲ್ಲಿ ಏನಾಗಿದ್ದಾಳೆ, ವ್ಯಸ್ತಳಾಗಿದ್ದಾಳೆ. ಅಂದ್ರೆ ಅದರೊಳಗೇ ಇದ್ದಾಳೆ. ಅವಳಿಗೆ ಯಾವಾಗಲೂ ಕೂಡ ಎಷ್ಟು ಹೊತ್ತಿಗೆ ಯಾರ ಭಯವನ್ನ ನಾನು ದೂರ ಮಾಡ್ಲಿ, ಅಲ್ಲಿ ವ್ಯಸನಿನಿ ಎನ್ನುವ ಶಬ್ದ ಬಳಸಿದ್ದಾರೆ. ಭ್ರುವೌ ಭುಗ್ನೆ ಕಿಂಚಿತ್ ಭುವನ ಭಯ ಭಂಗ ವ್ಯಸನಿನಿ, ಅಂದ್ರೆ ಅದೇ ವ್ಯಸನ, ಚಟ. ಏನ್ ಚಟ ಅಂದ್ರೆ ಭಯವನ್ನ ಓಡಿಸೋ ಚಟ ಅಂತೆ ದೇವಿಗೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ತನ್ನ ಹುಬ್ಬನ್ನ ಅದಕ್ಕೋಸ್ಕರ ಇಟ್ಕೊಂಡಿದ್ದಾಳೆ. ಹೇಗೆ ಹೇಳಿದ್ದಾರೆ ನೋಡಿ, ತಾಯಿ ತನ್ನ ಹುಬ್ಬಿನ ಚಲನವಲನದಿಂದಲೇ ನಮ್ಮ ಭಯವನ್ನ ಓಡಿಸ್ತಾಳೆ. ಅಂದ್ರೆ ಸಕಲ ಭಯ ತಲ್ಲಣವ ಪರಿಹರಿಪ ಮಹಿಮನನು ಒಮ್ಮೆಯಾದರೂ ಏಕೆ ನೆನೆಯದಿರುವೆ. ಅಷ್ಟು ಮಾಡೋದು ನಮಗೆ ಕಷ್ಟ ಇದೆ ಅಲ್ವಾ. ಆ ಸುಭ್ರು ಅನ್ನುವ ನಾಮವನ್ನ ನೆನೆದರೆ ಅಷ್ಟು ಮಾತ್ರದಿಂದಲೇ ಅದು ಚಟವಾಗಿದ್ಮೇಲೆ, ಚಟ ಸ್ವಭಾವ ಗೊತ್ತಿದೆ, ಎಲ್ಲೋ ಸಂದಿಲ್ ತೀರಿಸ್ಕೊಂಡ್ಬಿಡ್ಬೇಕು ಅಲ್ವೇ. ಆದ್ರಿಂದ ತಾಯಿ ಆ ಚಟದಿಂದ ಲೋಕದ ಭಯವನ್ನ ದೂರ ಮಾಡ್ತಾಳೆ. ಅದು ಆ ತಾಯಿಯ ಹುಬ್ಬಿನ ಒಂದು ಲಾಭ. ಆದ್ರಿಂದೇ ತ್ವದೀಯೇ ನೇತ್ರಾಭ್ಯಾಂ, ನಿನ್ನ ಒಂದು ನೇತ್ರ ಹೇಗಿದೆ, ಮಧುಕರ ರುಚಿಭ್ಯಾಂ ಧೃತ ಗುಣಂ, ಇದು ಸೌಂದರ್ಯ ಲಹರಿಯಲ್ಲಿ ಇರುವಂಥದ್ದು. ಅಂಥ ಒಂದು ನಿನ್ನ ಕಣ್ಗಳಿಂದ ಅಮ್ಮ, ನಿನ್ನ ಹುಬ್ಬುಗಳಿಂದ ನಮ್ಮ ಮೇಲೆ ಕೃಪೆ ತೋರು. ನಮ್ಮ ಭಯವನ್ನ, ಎಂಥ ಭಯ, ಒಂದು ಭಯನ ನಮಗೆ ಮಾನದ ಭಯ, ನಷ್ಟದ ಭಯ, ಏನೇನೆಲ್ಲ ಭಯ ಇದೆ, ಆ ಎಲ್ಲ ಭಯಗಳಿಂದ, ಅದಕ್ಕೆ ಸಕಲ ಭಯ ತಲ್ಲಣವ ಪರಿಹರಿಪ, ಅದು ಆ ಸುಬ್ರು, ಅದರಿಂದ ನಮ್ಮನ್ನ ಅನುಗ್ರಹಿಸಮ್ಮ ಎಂಬುದಾಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿರುವ ಈ ಒಂದು ನಿನ್ನ ಕಣ್ಗಳು, ಅದು ಸುಭ್ರೂಹು. ಮತ್ತೆ ಮುಂದಿನದೇನು, ಶೋಭನಾ. ಶೋಭನಾ, ನಮಗೆ ಶೋಭನಾ ಅನ್ನುವುದು ಮನೆಗಳಲ್ಲಿ ಇದೆ, ಒಂದು ಮಂಗಳಕರವಾದ ಕೆಲಸ. ಮಗುವನ್ನ, ಒಂದು ಮನೆಯಲ್ಲಿ ಬೆಳೆದ ಮಗುವನ್ನ ಮಡಿಲು ತುಂಬುವ ಕೆಲಸಕ್ಕೆ ಶೋಭನಾ ಅಂತ ಹೇಳ್ತೇವೆ. ಮಡಿಲು ತುಂಬುವುದು ಅಂದ್ರೆ ಅರ್ಥ ಏನು, ಪವಿತ್ರವಾದ ಭಾವನೆಗಳಿಂದ, ಪವಿತ್ರವಾದ ಚಿಂತನೆಗಳಿಂದ, ಪರಮ ಸಮೃದ್ಧಿಯಿಂದ. ಮಡಿಲು ತುಂಬುವುದರಲ್ಲಿರುವುದೇ ಸಮೃದ್ಧಿ. ಅದು ಎಲ್ಲ ಯಾರಿಂದ ದೊರಕುತ್ತೆ ನಮಗೆ, ದೇವಿಯಿಂದ. ಆದ್ರಿಂದ ಲಕ್ಷ್ಮೀ ಶೋಭಾನೆ ಅಂತ ವಾದಿರಾಜರು ದೊಡ್ಡ ಒಂದು ಪದ್ಯವನ್ನ ರಚನೆ ಮಾಡಿದ್ದಾರೆ. ಆ ಲಕ್ಷ್ಮೀ ಶೋಭಾನೆಯನ್ನ ಹಾಡ್ತಾ ಇದ್ರೆ ಮನೆಯಲ್ಲಿ ಶೋಭನ ಅಂದ್ರೆ ಮಂಗಳ ಪ್ರತಿದಿನವೂ ಕೂಡ ಇರುತ್ತೆ, ಎಲ್ಲೆಲ್ಲೂ ಅದು ತುಂಬಿಕೊಂಡಿರುತ್ತೆ. ಆ ರೀತಿಯಾದ ಶೋಭನವು ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದ, ಅದು ಯಾವ ಶೋಭನ ಅನ್ನೋದು, ಅದಕ್ಕೋಸ್ಕರ ಅರಿಶಿಣಕ್ಕೆ ಕೂಡ ಶೋಭನ ಅಂತ ಹೆಸರು. ನಮ್ಮಲ್ಲಿ ಮಂಗಳ ದ್ರವ್ಯದ ಸೂಚನೆ ಇದೆ, ಆದರೆ ಶೋಭನ ಅನ್ನುವುದಕ್ಕೆ ಅರಿಶಿಣ ಅನ್ನುವುದಕ್ಕೆ ಪರ್ಯಾಯ ಪದ ಶೋಭನ. ಆದ್ರಿಂದ ಅರಿಶಿಣಕ್ಕೆ ಅಷ್ಟು ಔನ್ನತ್ಯ, ಆ ಅರಿಶಿಣದ ಒಂದು ಸೌಭಾಗ್ಯ. ಆ ರೀತಿಯಲ್ಲಿ ಇದು ಮನಸ್ಸಿನಲ್ಲಿ ವಿಕಾರ ಏನು ಉಂಟಾಗುತ್ತೆ, ವಿಕಾರ ಅಂತ ಹೇಳಿದ್ರೆ ನಮ್ಮಲ್ಲಿ ಉಂಟಾಗುವ ಅಸೂಯೆ, ಮಾತ್ಸರ್ಯ, ಲೋಭ, ಕಾಮ, ಕ್ರೋಧ, ಇವೆಲ್ಲ ವಿಕಾರ. ಈ ಯಾವ ವಿಕಾರವೂ ಉಂಟಾಗದೆ ಇರುವುದೇ ಶೋಭನ. ಅದಕ್ಕಿಂತ ದೊಡ್ಡ ಶೋಭನ ಇನ್ಯಾವುದಿಲ್ಲ. ಅದನ್ನ ದೇವಿ ನಮಗೆ, ಆದರೆ ನಾವು ಮಡಿಲು ತುಂಬುವಾಗಲೂ ಹಾಕುವ ಪದಾರ್ಥಗಳನ್ನೆಲ್ಲ ನೆನಪು ಮಾಡ್ಕೊಳ್ಳಿ. ಅಕ್ಕಿಯನ್ನ, ಬೆಲ್ಲವನ್ನ, ಅಲ್ಲಿಂದನೇ ಮುಂದಕ್ಕೆ ಕೊಬ್ಬರಿ, ಬಟ್ಟಲು ಏನೇನು ಇಡ್ತೇವೆ ಅದರಲ್ಲಿರುವ ಪದಾರ್ಥಗಳ ತತ್ವ ಮೊದಲು ಅಕ್ಕಿಯ ಕುರಿತು ಹೇಳಿದ್ದೇವೆ ಈಗಾಗಲೇ. ಅದು ಎಷ್ಟು ಮಟ್ಟಿನ ಔನ್ನತ್ಯಶಾಲಿ ಅನ್ನುವ ಶಬ್ದ ಹೇಳುವಾಗ ಎಷ್ಟು ಮಟ್ಟಿನ ಉನ್ನತವಾದ ಸ್ಥಾನ ಪಡೆದಿದೆ ಭಾರತೀಯ ಸಂಸ್ಕೃತಿಯಲ್ಲಿ. ಆದ್ದರಿಂದ ಅದನ್ನ ತುಂಬಿದ ಮೇಲೆ ಅದಕ್ಕಿಂತ ದೊಡ್ಡ ಶೋಭನ ಇನ್ನೊಂದಿಲ್ಲ.
ಅಂಥ ಶೋಭನ ನಮ್ಮ ಮನಸ್ಸಿನಲ್ಲಿರುವಂಥ ಯಾವಾಗ ಶಾಲಿ ತುಂಬಿತು ಅಲ್ಲೇ ನಮಗೆ ಕಾಮಕ್ರೋಧ ಲೋಭಾದಿಗಳೆಲ್ಲ ಇಂಗೋಯ್ತು, ಅಳಿಸಿ ಹೋಯ್ತು ಅಲ್ವೇ? ಶಾಲಿಯ ಗುಣವನ್ನ ಹೇಳಿದ್ದು ನೆನಪಲ್ಲಿದ್ರೆ. ಆದ್ರಿಂದ ಅಂಥ ಒಂದು ಶೋಭನ ಅನ್ನುವುದು ಸಾಂಕೇತಿಕವಾಗಿ ಮಡಿಲಿನಲ್ಲಿ ತುಂಬುವ ಒಂದು ಪದಾರ್ಥವಾಗಿದ್ರು. ಅದು ದೇವಿಯ ಪರಮ ಕರುಣೆ. ಅದನ್ನ ಬಿಟ್ಟೇನೂ ನಾವು ತುಂಬಲ್ಲ. ಮೊದಲಿಗೆ ದೇವಿಯ ಪರಮ ಕರುಣೆಯನ್ನೇ ಹಾಕ್ತೇವೆ. ಹರಿಶಿನ ಕುಂಕುಮ ಒಂದು ಐಶ್ವರ್ಯದ ಸೂಚನೆ. ಆನಂತರ ಮಿಕ್ಕಿದ್ದನ್ನೆಲ್ಲ ಹಾಕ್ತೇವೆ. ಅದರಲ್ಲಿ ತಿರ್ಗಾ ಅಕ್ಕಿಯನ್ನ ಆನಂತರ ಮುಂದಿನ ಇದನ್ನೆಲ್ಲ ಗಮನಿಸಿದಾಗ ಆ ಶೋಭನದ ತತ್ವ, ಶೋಭನ ಎನ್ನುವ ನಾಮದೊಳಗೆ ದೇವಿ ಇಟ್ಟು ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿ ಈರ್ಷ್ಯಾದಿ ದುರ್ಭಾವನೆಗಳನ್ನು ದೂರ ಮಾಡಿ ಸದ್ಭಾವನೆಗಳಿಂದ ಕೂಡಿದ ಮನಸ್ಸುಳ್ಳವರನ್ನಾಗಿ ನಮ್ಮನ್ನ ಮಾಡಿ ನಮ್ಮಲ್ಲಿ ಶೋಭನ ಭಾವ, ಒಂದು ಶೋಭನ ಭಾವ ಇದ್ರೆ ಸಾಕು, ಸುತ್ತ ವಾತಾವರಣದಲ್ಲಿ ಆ ಶೋಭನ ತುಂಬಿಕೊಳ್ಳುತ್ತೆ. ಅಂಥ ಒಂದು ಶೋಭನ ಭಾವ ಆ ದೇವಿಯ ಶೋಭನ ಎನ್ನುವ ನಾಮದಿಂದ, ಶೋಭಾನೆ ಎನ್ನುವ ನಾಮವನ್ನು ಗಾನ ರೂಪದಲ್ಲಿ ಹಾಡುವುದರಿಂದ, ಅದರಿಂದ ಪೂಜಾದಿಗಳನ್ನ ಮಾಡಿದ ಮೇಲೆ ಶೋಭಾನೆ ಹಾಡ್ತೇವೆ. ಮಂಗಳ ಹೇಳುವಾಗ ಶೋಭಾನೆ ಅನ್ನುವ ಆರತಿ ಮಾಡಿದ ಮೇಲೆ ಶೋಭಾನೆ, ಆ ರೀತಿಯಾದ ಆ ಶೋಭಾನ ಹಾಡುವಾಗ ಶೋಭಾನೆ ಅಂತ ಅಲ್ಪ ಪ್ರಾಣ ಹೇಳುತ್ತೇವೆ. ಇಲ್ಲಿ ಶೋಭನ, ಆ ಶೋಭನ ಎಂಬುದು ಸಕಲ ವಿಧ ಮಂಗಳಗಳನ್ನು ಕರುಣಿಸುವಂಥದ್ದು. ಆದ್ರಿಂದಲೇ ಶೋಭನ ಎನ್ನುವ ಒಂದು ನಾಮ, ಶೋಭನ ಸುರನಾಯಿಕ, ಇದು ದೇವಿಯ ಪರಮಾನುಗ್ರಹದ ಒಂದು ಭಾಗದಲ್ಲಿ ಅಂತಿಮ ಹಂತಕ್ಕೆ ನಮ್ಮನ್ನ ಕರ್ಕೊಂಡ್ಬರ್ತಾ ಇದೆ. ಅಂಥ ಒಂದು ನಾಮ ಶೋಭನ, ಪರಮ ಮಂಗಳವನ್ನ ನಮಗೆ ಕರುಣಿಸಿಕೊಡುವಂಥದ್ದು. ಹಾಗೆ ಸುರ ನಾಯಿಕ, ಎಲ್ಲ ದೇವಾದಿ ದೇವತೆಗಳಿಗೆ ಅವಳು ದೇವಿ. ಮೊದಲಿಗೆ ನಮೋ ದೇವ್ಯೈ, ಆಮೇಲೇನು ಮಹಾದೇವ್ಯೈ, ಆಮೇಲೇನು ಶಿವಾಯೈ. ಅಲ್ಲೇ ಎಲ್ಲ ತುಂಬಿಕೊಂಡಿದೆ ಅಲ್ವೇ? ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ಆದ್ರಿಂದ ಇದು ಒಂದು ಸಂಪುಟೀಕರಣಕ್ಕಿರುವ ಮಂತ್ರ. ಯಾವುದರ ಜೊತೆಯಲ್ಲಿ ಬೇಕಾದರೆ ಸಂಪುಟೀಕರಣ ಮಾಡಿಕೊಂಡ್ರೆ ಬಲ ಜಾಸ್ತಿ. ಯಾಕೆ ಅಂದ್ರೆ ಸಂಪುಟೀಕರಣ ಅಂದ್ರೆ ಹೇಳಿದೇನಲ್ಲ, ಎರಡು ಒಂದರ. ಈಗ ನಮೋ ದೇವ್ಯೈ ಒಂದು ಹೇಳಿ, ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ, ನಮಃ ಪ್ರಕೃತ್ಯೈ ಭದ್ರಾಯೈ ಶಿವಾಯೈ ಸತತಂ ನಮಃ. ಮಧ್ಯದಲ್ಲಿ ಯಾವುದೋ ಹೇಳಿ ಮತ್ತೆ ನಮೋ ದೇವ್ಯೈ ಮಹಾದೇವ್ಯೈ ಹೇಳಿ ಮಾಡಿದರೆ ಅದು ಒಂದು ಬಲವನ್ನ ಕೊಡುತ್ತೆ, ಒಂದು ಶಕ್ತಿಯನ್ನ ಕೊಡುತ್ತೆ. ಆ ರೀತಿ ಏನೂ ಇಲ್ಲ, ಇದನ್ನೇ ಯಾವುದನ್ನ ಅಪರಾಜಿತಾವನ್ನೇ ಈ ಯಾವುದು ನಮೋ ದೇವ್ಯೈ ಎನ್ನುವುದರಿಂದ ಸಂಪುಟೀಕರಣ ಮಾಡಿ ಅಪರಾಜಿತ ಸ್ತೋತ್ರ ಹೇಳಿದ್ರೆ ಸಾಕು, ಅದೇ ನಮಗೆ ಎಲ್ಲದನ್ನ ಕೊಟ್ಟುಬಿಡುತ್ತೆ. ಅಪರಾಜಿತ ಇಲ್ಲದೆ ಇರೋದು ಯಾವುದೂ ಇಲ್ಲ, ಶೋಭಾನಿಗೆ ಎಲ್ಲ ಸೇರಿಸ್ಬಿಡುತ್ತೆ. ಆ ರೀತಿ ಇದನ್ನ ಮಾಡ್ಕೊಳ್ಬಹುದು. ಈಗ ದೇವಿ ಅಂದಾಗ ಸುರ ಅಂದ್ರೆ ದೇವ ತಾನೆ, ದೇವತೆಗಳು. ಸುರ, ಆ ದೇವತೆಗಳಿಗೆ ದೇವ ಅಂತ ಯಾಕೆ ಬಂತು? ಪರಮಕಾಂತಿ. ಅದು ಪರಮಕಾಂತಿ ಯಾರಿಂದ ಬಂತು? ದೇವಿಯಿಂದ. ಆದ್ರಿಂದ ದೇವಿಯಿಂದ ಮೇಲಿಂದ ನೋಡ್ಕೊಂಡು ಬಂದಿದ್ದೇವೆ. ಯದಾದಿತ್ಯಗತಂ ತೇಜಃ ಇತ್ಯಾದಿ ಎಲ್ಲ ಹೇಳುವಾಗ ಅಖಿಲ ಲೋಕದಲ್ಲಿರುವ ಎಲ್ಲ ಜ್ಯೋತಿ ದೇವಿಯದು. ಆದ್ರಿಂದ ಮೊದಲಿಗೆ ನಮೋ ದೇವ್ಯೈ, ನನ್ನೊಳಗೆ ನಿನ್ನೊಳಗೆ ಸಕಲ ಜೀವಕೋಟಿಗಳೊಳಗೆ ಚಂಡಾಲನೊಳಗೆ ಪಶು ಪಕ್ಷಿ ಪ್ರಾಣಿಗಳೊಳಗೆ ನಾಯಿಗಳ ಎಲ್ಲದರ ಒಳಗೆ ಇರುವ ಒಂದು ಚೈತನ್ಯ ಇದೆಯಲ್ಲ, ಅದು ದೇವಿ. ಆದ್ರಿಂದ ನಮೋ ದೇವ್ಯೈ. ಆ ಎಲ್ಲ ದೇವಿಗೆ ಮೇಲೆ ಮಹಾದೇವ್ಯೈ. ಮತ್ತೆ ಅವಳೆಂಥವಳು? ಶಿವಾಯೈ. ಶಿವ ಅಂದಾಗ ಮಂಗಳ, ಕಲ್ಯಾಣ, ಮುಕ್ತಿ ಎಲ್ಲ ಸೇರಿಕೊಂಡಿರುವಂಥದ್ದು. ಆದ್ದರಿಂದ ಇದನ್ನು ಸಂಪುಟೀಕರಣ ಮಾಡಿದ್ರೆ ಹೆಚ್ಚು ಬಲ, ಹೆಚ್ಚು ಶಕ್ತಿ. ಹೇಳಿದ್ನಲ್ಲ, ಯಾವುದೇ ತುಂಬಾ ಮಾಡಕ್ಕಾಗದೇ ಇದ್ರು ಅಪರಾಜಿತ ಒಂದನ್ನು ಮಾಡಿದರೆ ಯಾವುದು ಅಷ್ಟೇ, ನಿಮಗೆ ವಿಪತ್ತು ಬಂದಾಗ, ಕಷ್ಟ ಬಂದಾಗ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 21 ದಿನ ಮಾಡಿದರೆ ಇದರಲ್ಲಿ ಬಲ ಇದೆಯಾ ಇಲ್ವಾ? ಬರೀ ನಾ ಹೇಳಿದ್ದನ್ನ ಕೇಳ್ಕೊಂಡಿದ್ದ ಗೊತ್ತಾಗಲ್ಲ. ಅನುಷ್ಠಾನ ಮಾಡಿದಾಗ ಅದರ ಬಲ ನಮ್ಮ ಅನುಭವಕ್ಕೆ ಬರೋದು. ಮತ್ತೆ ಇದು ನಾನಾಡ್ತಾ ಇರುವ ಮಾತಲ್ಲ, ಶಾಸ್ತ್ರೀಯ ಗ್ರಂಥಗಳಲ್ಲಿರುವಂತ ಮಾತು. ಈಗ ದೇವಿ ಸುರನಾಯಿಕ, ಮೊದಲಿಗೆ ತಾನು ಜ್ಯೋತಿ ರೂಪಳಾಗಿದ್ದು ಎಲ್ಲ ಜ್ಯೋತಿ ರೂಪರಿಗೆ ಜ್ಯೋತಿಯನ್ನ ಕರುಣಿಸಿಕೊಡುವವಳಾಗಿದ್ದು. ದೇವಿ ಅಂದ್ರೆ ಕ್ರೀಡೆ ಅಂತ ಹೇಳ್ಕೊಂಡಿದ್ದೇವೆ. ಈಗ ಒಂದೊಂದು ದೇವತೆಗಳಿಗೆ ಒಂದೊಂದು ಆಟ ಇದೆ
ಅಂದ್ರೆ ಇಂದ್ರನ ಆಟವೇ ಬೇರೆ, ವರುಣನ ಆಟವೇ ಬೇರೆ, ಯಮನ ಆಟವೇ ಬೇರೆ, ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ಲೀಲೆ. ಹಾಗೆ ಆ ಲೀಲೆಯನ್ನ ಆಡಿಸ್ತಾ ಇರೋಳು ಯಾರು? ಅಮ್ಮ. ಆದ್ರಿಂದ ಅವಳು ಸುರನಾಯಿಕ. ಹಾಗಾಗಿ ಅವರಲ್ಲಿರುವ ಪ್ರತಿಯೊಂದು ದೇವರಲ್ಲಿರುವಂತಹ ಮಹಿಮೆ ಏನಿದೆ, ಆ ಮಹಿಮೆಗೆ ಮಹಾ ಮಹಾ ಮಹಾಮಹಿಮಾ ಇವಳು. ಆದ್ರಿಂದ ಮಹತ್ತರ ಮಹಿಮ, ಮಹತ್ತಮ ಮಹಿಮ ಯಾರೋ ಅವಳೇ ಸುರನಾಯಿಕ. ಆದ್ರಿಂದ ಈ ದೇವಿ ಸುರನಾಯಿಕೆಯಾಗಿ ನಮ್ಮ ಮೇಲೆ ಅನುಗ್ರಹವನ್ನ ಮಾಡಲಿ ಎನ್ನುವ ಪ್ರಾರ್ಥನೆಯೊಡನೆ ಕಾಲಕಂಠಿ ಎನ್ನುವುದನ್ನ ನಾಳೆಯ ದಿವಸ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.